ಇಲ್ಲ ಅಧಿಕಾರಿಗಳು ಸಂವೇದನಾಶೀಲ ಅಧಿಕಾರಿಗಳು ಮತ್ತು ಅಷ್ಟೇ ಸಂವೇದನಾಶೀಲ ಬರಹಗಾರರು ಆಗಿರ್ತಕ್ಕಂಥ ಹಾದಿಗಲ್ಲು ಕೃತಿಯ ಕರ್ತೃಗಳಾಗಿರ್ತಕ್ಕಂಥ ಹಾಗೂ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಇಲಾಖೆಯ ಮಾನ್ಯ ಆಯುಕ್ತರು ಆಗಿರ್ತಕ್ಕಂಥ ಶ್ರೀ ಕೆ ದಯಾನಂದ್ ಸರ್ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಬಸವ ಕಲ್ಯಾಣ ತಾಲೂಕಿನ ದಂಡಾಧಿಕಾರಿಗಳು ಆಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಸಾವಿತ್ರಿ ಸಲ್ಗರ್ ಮೇಡಮ್ ಅವರೇ, ಈ ಕೃತಿಯ ಕುರಿತು ವಿಮರ್ಶೆಯನ್ನು ಮಾಡಲು ನಮ್ಮ ನಡುವೆ ಬಂದಿರತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಡಾಕ್ಟರ್ ವೀರಶೆಟ್ಟಿ ಗಾರಂಪೇಟೆ ಸರ್ ಅವರೇ, ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಎಸ್ ಜಿ ಹುಡೇದ್ ಸರ್ ಅವರೇ ಮತ್ತು ಎಲ್ಲ ಆತ್ಮೀಯ ಸಾಹಿತ್ಯಾಸಕ್ತರೇ, ಒಂದು ನೋವಿನ ಸಂಗತಿ ಅಂದರೆ ನಮ್ಮ ಬೀದರ್ ಜಿಲ್ಲೆಯ ಕೋಶ ಬರೆದಿರ್ತಕ್ಕಂಥ ಹಿರಿಯ ಸಾಹಿತಿಗಳಾದಂಥ ದೇಶಾಂಶ ಹುಡುಗಿ ಸರ್ ಅವರು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆ. ಇನ್ನೊಂದು ಖುಷಿ ವಿಷಯ ಏನು ಅಂತಂದರೆ, ಇವತ್ತು ನವೆಂಬರ್ 26 ಸಂವಿಧಾನದ ದಿನ. ಇವತ್ತು ನಾವೆಲ್ಲರೂ ಸಂವಿಧಾನವನ್ನು ಒಪ್ಕೊಂಡಂಥ ದಿನ. ಒಂದು ವೇಳೆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಇರ್ತಿದ್ದಿಲ್ಲ ಅಂದರೆ ಬಹುತೇಕ ಇವತ್ತು ನಾವ್ಯಾರೂ ಶಿಕ್ಷಣ ಕಲಿತಿದ್ದಿಲ್ಲ, ಸರ್ ಅಂಥ ಒಂದು ಹೋರಾಟ ಛಲದ ಮನೋಭಾವ ಬರ್ತಿದ್ದಿಲ್ಲ ಅಂಥೇಳಿ ನನಗೆ ಅನೇಕ ಸಲ ಅನ್ನಿಸ್ತಿರ್ತದೆ. ಈ ಎಲ್ಲಕ್ಕಿಂತ ಮುಖ್ಯವಾಗಿ 50ನೇ ಸಮಾರಂಭದ ಇವತ್ತಿನ ದಿನ ಹಾದಿಗಲ್ಲು ಕೃತಿಯ ನಾವೊಂದು ಸಂಕತನ ಇಟ್ಕೊಂಡಾಗ ನಮ್ಮ ವೀರಶೆಟ್ಟಿ ಸರ್ರನ್ನು ರಿಕ್ವೆಸ್ಟ್ ಮಾಡಿದಾಗ ಸರನ್ನು ಒಪ್ಪಿಸಿದ್ರು. ನಮಗೆ ತುಂಬ ಖುಷಿ ಆಯಿತು. ಸರ್ ಒಪ್ಕೊಂಡಿದ್ದಾರೆ, ನಮ್ಮ ಒಂದು ಸಣ್ಣ ವೇದಿಕೆಗೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಬಸವ ಕಲ್ಯಾಣದಂಥ ಒಂದು ಸಣ್ಣ ವೇದಿಕೆಗೆ ಅನೇಕ ಜನ ಹಿರಿಯರು ಬಂದಿದ್ದಾರೆ. ಕರ್ನಾಟಕದ ಅನೇಕ ಸಾಂಸ್ಕೃತಿಕ ಜಗತ್ತಿನ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದಾರೆ. ಇದು ನಮಗೆ ತುಂಬ ಖುಷಿ ವಿಷಯ. ಈ ಕೃತಿ ನನಗೆ ತುಂಬ ಲೇಟಾಗಿ ಸಿಕ್ತು. ಸಂಗಾತ ಪತ್ರಿಕೆಯವ್ರಿಗೆ ಕೇಳಿದೆ, ನವಕರ್ನಾಟಕದಲ್ಲಿ ಕೇಳಿದೆ, ನಮ್ಮ ಬರಗಾಲಿಯವ್ರಿಗೆ ಕೇಳಿದ್ರು. ಬಹುತೇಕ ಪ್ರತಿಗಳೆಲ್ಲ ಖಾಲಿಯಾಗಿದ್ದು ಕೊನೆಗೆ ನಾವು ವೀರಶೆಟ್ಟಿ ಸರಿಗೆ ಹೇಳಿದಾಗ ಕಳಿಸ್ಕೊಟ್ರು. ತುಂಬ ಖುಷಿ ವಿಷಯ ಏನಂತಂದರೆ, ಈ ಕೃತಿಗೆ ಮುನ್ನುಡಿ ಬರೆದಿರ್ತಕ್ಕಂಥ ನಾಡಿನ ಹಿರಿಯ ಚಿಂತಕರು, ಪ್ರಸಿದ್ಧ ಕವಿಗಳಾಗಿರ್ತಕ್ಕಂಥ ಎಸ್ ಜಿ ಸಿದ್ದರಾಮಯ್ಯ ಸರ್ ಅವರು ಈಗ 50ನೇ ಉಪನ್ಯಾಸ, 48ನೇ ಉಪನ್ಯಾಸಕ್ಕೆ SSKB ಕಾಲೇಜಿನಲ್ಲಿ ಸುಮಾರು 1.5 ತಾಸು ನಮ್ಮ ಜೊತೆ ಉಳ್ಕೊಂಡು ಸಂವಾದ ಮತ್ತು ಉಪನ್ಯಾಸ ಮಾಡಿದ್ದಾರೆ. ಅವರು ಈ ಕೃತಿಗೆ ಮುನ್ನುಡಿ ಬರೆದಿದ್ದಾರೆ. ಹೀಗಾಗಿ ಈ ಕೃತಿ ಜೊತೆ ನಮ್ದು ಹೇಗೆ ನಂಟಿದೆ ನೋಡಿ. ಇದೇ ಕೃತಿಯ ಬ್ಲರ್ಬ್ನಲ್ಲಿ ಬೆನ್ನುಡಿಯಲ್ಲಿ ಒಂದು ಪ್ಯಾರಾಗ್ರಾಫ್ ಬರೆದಿರ್ತಕ್ಕಂಥ KY ನಾರಾಯಣಸ್ವಾಮಿ ಸರ್ ಕೂಡ 1.5 ವರ್ಷದ ಹಿಂದೆ ನಮ್ಮ ವೇದಿಕೆಗೆ ಬಂದು ನಮ್ಮ ಮಕ್ಕಳ ಜೊತೆ ಮಾತಾಡಿದ್ದಾರೆ. ನಮಗೆ ತುಂಬ ಖುಷಿ. ಆಮೇಲೆ ಇದೇ ಕೃತಿಗೆ ಇತ್ತೀಚೆಗೆ ವಿಮರ್ಶೆಯನ್ನು ಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ಸ್ನೇಹಿತರಾದಂಥ ವೀರಶೆಟ್ಟಿಯವರು ನಮ್ಮ ಪ್ರತಿಷ್ಠಾನಕ್ಕೆ ಪತ್ರಾಗಾರ ಇಲಾಖೆಯಿಂದ ಅನುದಾನವನ್ನು ನೀಡಿ ಬಸವ ಕಲ್ಯಾಣದ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಕರ್ನಾಟಕ ಏಕೀಕರಣ ಮತ್ತು ಕನ್ನಡ ಸಾಹಿತ್ಯದ ಒಂದು 2 ದಿವಸದ ಸೆಮಿನಾರ್ಗಳನ್ನು ಸಾವಿರಾರು ವಿದ್ಯಾರ್ಥಿಗಳನ್ನು ಸೇರಿಸಿದ್ವಿ. ಅವಾಗ ಅವರು ಕೂಡ ಇದ್ದಿದ್ದರು. ಬಹುತೇಕ ಆ ಹೊತ್ತಿನಲ್ಲಿ ದಯಾನಂದ್ ಸರ್ ಅಂಥವರೆಲ್ಲರೂ ನಮಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತಕ್ಕಂಥ ಖುಷಿ ಇದೆ. ಅದಕ್ಕೆ ಈ ಕೃತಿ ಲೇಖಕರು ಕೂಡ ಇವತ್ತು ಬಂದಿದ್ದಾರೆ. ಒಂದು ಕೃತಿ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಆ ಕೃತಿಯ ಲೇಖಕರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಪ್ರಾಮಾಣಿಕ ಮತ್ತು ಬದ್ಧತೆ ಇರತಕ್ಕಂಥ ಸಾಮಾಜಿಕ ಬದ್ಧತೆ ಮತ್ತು ಸಾಂಸ್ಕೃತಿಕ ಬದ್ಧತೆ ಇರತಕ್ಕಂಥ ಆಡಳಿತಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅಂತಕ್ಕಂಥದ್ದು ಒಂದು ಖುಷಿ ನಮಗೆ ಯಾವಾಗಲೂ ಇರ್ತದೆ. ಇರಲಿ, ಈ ಹಾದಿಗಲ್ಲು ಅಂತಕ್ಕಂಥ ಕೃತಿ ವೇಸ್ಟಿ ಅಂದರೆ ವ್ಯಕ್ತಿಯ ಪ್ರಕ್ರಿಯೆಯಿಂದ ಶುರುವಾಗಿ ಸಮಷ್ಟಿ ಪ್ರಕ್ರಿಯೆ ಮತ್ತು ಸಾಮೂಹಿಕವಾಗಿ ಅದು ಯಾವ್ಯಾವ ಆಯಾಮಗಳು ಪಡ್ಕೋತವೆ ಅಂತಕ್ಕಂಥದ್ದು ಭಾಳ ಡೆಪ್ತಾಗಿರ್ತಕ್ಕಂಥ ಸಂಗತಿಗಳು. ಎಸ್ ಜಿ ಸಿದ್ದರಾಮಯ್ಯ ಸರ್ ಮುನ್ನುಡಿಯೊಳಗೊಂದು ಬಲ್ಗೇರಿಯಾದ ಕಥೆ ಉಲ್ಲೇಖ ಮಾಡಿದ್ದಾರೆ. ಬಲ್ಗೇರಿಯಾದ ಕಥೆ ಏನು ಅಂದರೆ, ಒಬ್ಬ ಹೋರಾಟಗಾರ ಒಂದು ಅರಮನೆ ಪ್ರವೇಶ ಮಾಡಬೇಕಾದ್ರೆ, ಹೋರಾಟ ಮಾಡಿ ಅವರ ಅರಮನೆ ಪ್ರವೇಶ ಮಾಡಬೇಕಾದ್ರೆ 3 ಲಂಚಗಳು ಕೊಡಬೇಕಾಗ್ತದೆ, 3 ಸ್ಟೆಪ್ಸ್ಗಳು. ಒಂದು ಕಣ್ಣು ಕೊಡಬೇಕಾಗ್ತದಂತೆ, ಇನ್ನೊಂದು ಕಿವಿ ಕೊಡಬೇಕಾಗ್ತದಂತೆ, ಇನ್ನೊಂದು ಸ್ಮೃತಿ ಕೊಡಬೇಕಾಗ್ತದಂತೆ. ಇವು 3 ಒಳಗೆ ಕೊಟ್ಟಿದ ಮೇಲೆ, ಒಳಗೆ ಹೋದ್ಮೇಲೆ ಅವನು ನಾನೇ ರಾಜ್ಕುಮಾರ ಅಂತ ಹೇಳಿಕ್ಕೆ ಶುರು ಮಾಡ್ತಾನೆ. ನೀನು ಯಾರು ಅಂತ ಕೇಳಿದರೆ ನಾನು ರಾಜ್ಕುಮಾರ ಅಂತ. ಅರ್ಥ ಏನಂದರೆ, ಅದು ಇಂಥ ರೂಪಕ ಇದೆ, ಅದು ಇಡೀ ಇವತ್ತಿನ ವ್ಯವಸ್ಥೆಯ ರೂಪಕ ಇದೆ. ಬಹುತೇಕ ನಾವು ಹಾದಿಗಲ್ಲು ನೋಡಲಿಕ್ಕೆ ಶುರು ಮಾಡಿದೀವಿ ಅಂದರೆ ಅಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆಯೂ ಕಾಣ್ತದೆ, ಭಾರತೀಯ ಹಳ್ಳಿಗಳ ಪ್ರಜ್ಞೆಯೂ ಕಾಣ್ತದೆ ಮತ್ತು ಆಡಳಿತಾತ್ಮಕ ಪ್ರಜ್ಞೆಯೂ ಕಾಣ್ತದೆ. ಅಲ್ಲಿ ಕಣ್ಣು, ಕಿವಿ ಮತ್ತು ನೆನಪು ಈ 3 ಕೂಡ ಜೀವಂತವಾಗಿರ್ತಕ್ಕಂಥ ಸಾಧ್ಯತೆಗಳು ಆ ಕೃತಿಯಲ್ಲಿ ನಾನು ಕಂಡುಕೊಂಡಿದ್ದೀನಿ.
ಇನ್ನಷ್ಟು ಡೆಪ್ತಾಗಿ ನಾವು ನೋಡಿದ್ವಿ ಅಂತಂದರೆ ಅಲ್ಲಿ 2 ಥರ ಡಿಸ್ಕೋರ್ಸ್ಗಳು ನಮ್ಗೆ ಕಾಣ್ತವೆ. ಒಂದು ಕಲ್ಚರಲ್ ಡಿಸ್ಕೋರ್ಸ್. ಸರ್ ಏನು ಮಾಡ್ತಾರಂದರೆ ತೀರಾ ಹಳ್ಳಿಯಿಂದ ಮತ್ತು ಬಡತನದಿಂದ ಮತ್ತು ವ್ಯವಸಾಯ ಮತ್ತು ಕೃಷಿ ಕುಟುಂಬದಿಂದ ಬಂದಂಥವ್ರು. ಆ ಹೊತ್ತಿನಲ್ಲಿ ಅವರು ಹಳ್ಳಿಗಳ ಜೊತೆ ಮುಖಾಮುಖಿಯಾದದ್ದು. ಅಲ್ಲಿ ಆಗಲೇ ವಿಶೆಟ್ಟಿ ಸರ್ ಹೇಳಿದ್ದಾರೆ, ಅದು ಮಲ್ಟಿಕಲ್ಚರಲಿಸಮ್ ಅಂತ ನಾವೇನು ಕರಿತೀವಿ, ಬಹು ಸಾಂಸ್ಕೃತಿಕತೆ ಅಂತ ನಾವೇನು ಕರಿತೀವಿ, ನಮ್ಮ ಹಳ್ಳಿ ಪರಂಪರೆಗಳು, ಈ ಎಲ್ಲ ಸ್ಮೃತಿಗಳ ಜೊತೆಗೇನೆ ಅವರು ಎದ್ದು ಬರ್ತಕ್ಕಂಥ ರೀತಿ. ಇಲ್ಲಪ್ಪ ಸಾಕು ನಾನೇನು ಕಲ್ತಿಲ್ಲ ಅಂತಂದು ಶಾಲೆ ಕಲಿಯೋದೇ ಒಂದು ದೊಡ್ಡ ಕಷ್ಟ ಆಗಿರ್ತಕ್ಕಂಥ ಸಾಧ್ಯತೆ. ಸರ್ ಕೃತಿ ಓದುವಾಗ ನನಗೆ ಹೆನ್ರಿ ಆರ್ ಓಲೆ ಕುಲೆಟ್ ಅಂತ ಹೇಳಿ ಭಾಳ ದೊಡ್ಡ ನೈಜೀರಿಯಾದ ರೈಟರ್ಸ್, ಅವ್ರು ಬರೆದಿರ್ತಕ್ಕಂಥ ಒಂದು ಲೇರಿಯೊಂಕ ಅಂತ ಹೇಳಿ ಒಂದು ಕಾದಂಬರಿ ಇದೆ. ಆ ಲೇರಿಯೊಂಕ ಕಾದಂಬರಿ ನನಗೆ ನೆನಪಾಗ್ತದೆ. ತೇಜಸ್ವಿ ಅವ್ರು ನೆನಪಾಗ್ತಾರೆ, ಡಾಕ್ಟರ್ ಸಿದ್ಧಲಿಂಗಯ್ಯ ಅವ್ರು ನೆನಪಾಗ್ತಾರೆ. ಯಾಕೆಂದರೆ ಭಾಳ ಸರಳವಾಗಿ ಅದು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಓದಿಸ್ಕೊಂಡು ಹೋಗ್ತದೆ ಕೃತಿ. ಸರ್ ಬರೆದಿರ್ತಕ್ಕಂಥ ಹಾದಿಗಲ್ಲು ಕೃತಿ ಅಷ್ಟೊಂದು ಓದಿಸ್ಕೊಂಡು ಹೋಗ್ತದೆ. ಅದಕ್ಕೆ ಇಲ್ಲಿ 2 ಡಿಸ್ಕೋರ್ಸ್ಗಳು ನಮಗೆ ಕಾಣ್ತವೆ. ಒಂದು ಕಲ್ಚರಲ್ ಡಿಸ್ಕೋರ್ಸ್ ಕಾಣ್ತದೆ, ಇನ್ನೊಂದು ಸೋಷಿಯಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಡಿಸ್ಕೋರ್ಸ್ಗಳು ಕಾಣ್ತವೆ. ಕಲ್ಚರಲ್ ಡಿಸ್ಕೋರ್ಸು, ಸಾಂಸ್ಕೃತಿಕ ಸಂಕಥನ ಅಂತಕ್ಕಂಥದ್ದು ನಮಗೇನಿದೆ, ಅದು ತನ್ನನ್ನು ಬೆಳೆಸಿದ ಪರಿಸರ ಮತ್ತು ತನ್ನ ಸುತ್ತ ಇರತಕ್ಕಂಥ ಪರಿಸರದಲ್ಲಿ ತಾನು ಹೇಗೆ ಫಿನಿಕ್ಸ್ ಪಕ್ಷಿಯಂತೆ ತಾನು ಯಾವ ಸಾಧ್ಯತೆ ಮುಟ್ಟಬೇಕಾಗಿತ್ತು. ಒಬ್ಬರು ಶಿಕ್ಷಕರಾಗ್ತಾರೆ, ಒಂದು ಸರ್ಕಾರಿ ಶಾಲೆಯಲ್ಲಿ ಗುಮಾಸ್ತರಾಗ್ತಾರೆ, ಅನಂತರದಲ್ಲಿ ಶಿಕ್ಷಕರಾಗ್ತಾರೆ. ಶಿಕ್ಷಕರಾದ ಅನುಭವಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಾವಂದರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಜಿಲ್ಲಾಧಿಕಾರಿ ಆದಾಗ ಅಲ್ಲಿ ನಕ್ಸಲ್ ಸಮಸ್ಯೆಗಳು ಬಂದಾಗ ಆ ನಕ್ಸಲರನ್ನು ಹೇಗೆ ನಿಗ್ರಹ ಮಾಡಬೇಕು ಅನ್ನುವಂಥದ್ದು, ಅಥವಾ ಆ ಹೊತ್ತಿನಲ್ಲಿ ಕಾರ್ಯಚಟುವಟಿಕೆಗಳು ಹೇಗೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಭಾಳ ಮಾನವೀಯವಾಗಿ ಅವರನ್ನು ಪುನರ್ವಸತಿ ಮಾಡ್ತಕ್ಕಂಥ ಸಾಧ್ಯತೆಗಳು, ಸರ್ಕಾರದ ಜೊತೆ ಹೇಳಿ ಅವರನ್ನು ಸರಿಯಾಗಿ ಇಡ್ತಕ್ಕಂಥ ಕೆಲಸಗಳು ಮಾಡ್ತಾರೆ. ಅದೇ ಊರಲ್ಲಿ ಒಬ್ಬ ಹುಡುಗ ತನ್ನ ತಂದೆ ತಾಯಿಗಳು ನಕ್ಸಲ್ ದಾಳಿಯಿಂದ ಕಳ್ಕೊಂಡಾಗ ಆ ಹುಡುಗನನ್ನು ಎಜುಕೇಟೆಡ್ ಆಗಿ ಮಾಡ್ತಕ್ಕಂಥದ್ದು. ನಾನು ಯಾಕೆ ಇವತ್ತು ಅಂಬೇಡ್ಕರ್ರನ್ನು ನೆನಪು ಮಾಡಬೇಕು, ಸಂವಿಧಾನವನ್ನು ನೆನಪು ಮಾಡಬೇಕು ಅಂದರೆ ನಮ್ಮ ದೇಶ ಶಿಕ್ಷಿತರಾಗಬೇಕು ಅಂತಕ್ಕಂಥ ಏನು ಕಳಕಳಿ ಇದೆಯಲ್ಲ, ಆ ಕಾಳಜಿಯ ಎಳೆ, ಆ ತಂತು ಏನಿದೆ ಸರ್ ಸ್ಕೂಲ್ನಲ್ಲಿ, ಸರ್ ಬರೆದಿರ್ತಕ್ಕಂಥ ಹಾದಿಗಲ್ಲಿನಲ್ಲಿ ಮತ್ತು ಅವರ ಮನಸ್ಸಿನಲ್ಲಿ ಒಂದು ಆತ್ಮ ವೃತ್ತಾಂತದಲ್ಲಿ ಮತ್ತು ಅದು ಆತ್ಮಶ್ರದ್ಧೆಯಾಗಿ ಕೂಡ ಬಂದಿರ್ತದೆ. ಬಹುತೇಕ ನಕ್ಸಲ್ ದಾಳಿಯಿಂದ ಇಡೀ ಕುಟುಂಬವನ್ನು ಕಳ್ಕೊಂಡಿದ್ದವರಿಗೆ ಪೋಷಕರಾಗಿ ನಿಂತು ಆ ಮಗುವನ್ನು ಡಿಗ್ರಿವರೆಗೂ ಓದಿಸ್ತಾರೆ. ಮುಂದೆ ಬಹುತೇಕ ಅವರು ಒತ್ತಡದಲ್ಲಿ ಆ ಮಗುವಿನ ಜೊತೆ ಕಮ್ಯುನಿಕೇಷನ್ ತಪ್ಪಿತು ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಈ ಆಡಳಿತ ಅಂತ ನಾವೇನು ಕರಿತೀವಿ ಇವತ್ತು, ಎಲೆಕ್ಟ್ರಾನಿಕ್ ಆಡಳಿತ ಅಂತ ಏನು ಕರಿತೀವಿ, ಆ ವ್ಯವಸ್ಥೆಯನ್ನು ಆರಂಭ ಮಾಡಿದವರು ಅವರು. ಅಷ್ಟೇ ಅಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾಧಿಕಾರಿಯಾಗಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅಕ್ಕ ಸಮ್ಮೇಳನ ಅಂತೇನು ಅಮೆರಿಕಾದಲ್ಲಿ ನಡೀತದೋ, ಇಂಥ ಎಲ್ಲ ಸಾಂಸ್ಕೃತಿಕ ಜಗತ್ತು ಮತ್ತು ಸಾಂಸ್ಕೃತಿಕ ಲೋಕದವರ ಜೊತೆಗಿನ ಒಡನಾಟ, ಬಹುತೇಕ ಅವರಲ್ಲಿ ಒಂದು ಕನ್ನಡ ಸಂಸ್ಕೃತಿ ಅಥವಾ ಕನ್ನಡ ಮನಸ್ಸು ಮತ್ತು ಕನ್ನಡ ಪ್ರಜ್ಞೆಯನ್ನು ಬಹಳ ವಿಸ್ತಾರ ಮಾಡಿದೆ. ಬಹುತೇಕ ಆ ಕಾರಣದಿಂದಲೇ ಇಂಥ ಒಂದು ಕೃತಿ ಬಂದಿರಬಹುದು ಅಂತ ಕೂಡ ನನಗೆ ಅನೇಕ ಸಲ ಅನ್ನಿಸ್ತಿದೆ. ಅಷ್ಟು ಆಡಳಿತದೊಳಗಿದ್ದವ್ರು ಅನೇಕ ಜನ ಇರ್ಬೋದು, ಬಟ್ ಈ ರೀತಿ ಒಂದು ತುಡಿತ ಇರ್ತದಲ್ಲ, ಒಳಗಿನ ಒಂದು ಪುಲಕ, ತುಡಿತ, ನಾನಿಂಥ ಒಂದು ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಒಂದು ಪುಲಕ ಮತ್ತು ಸಂಭ್ರಮ ಇರ್ತದಲ್ಲ, ಆ ಸಂಭ್ರಮಗಳು ಅಷ್ಟೇ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಅವರು ಆ ಇಡೀ ಕೃತಿಯಲ್ಲಿ ಹಂಚ್ಕೊಂಡಿದ್ದಾರೆ. ಹೀಗಾಗಿ ಆ ಕೃತಿ ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದೊಂದು ಸಾಂಸ್ಕೃತಿಕ ಸಂಕಥನ ಮತ್ತು ಸಾಮಾಜಿಕ ಮತ್ತು ಆಡಳಿತಾತ್ಮಕ ಸಂಕಥನ ಆಗಿ ನಮಗೆ ಕಾಣ್ತದೆ. ಅಂಥ ಒಬ್ಬರು ಲೇಖಕರು ನಮ್ಮ ಎದುರಿಗೆ ಬಂದಿದ್ದಾರೆ, ಅದು ನಮ್ಗೆ ಅದೃಷ್ಟ ಅಂತಲೇ ನಾನು ಭಾವಿಸ್ತೇನೆ. ನಮ್ಮದೊಂದು ಸಣ್ಣ ವೇದಿಕೆ, ಜಯದೇವಿತಾ ಇಲಿಗಾಡಿ ಪ್ರತಿಷ್ಠಾನ ಅಂತಕ್ಕಂಥ ಸಣ್ಣ ವೇದಿಕೆ, ಆದರೆ ಈ ವೇದಿಕೆಗೆ ಬಂದಿರತಕ್ಕಂಥವ್ರೆಲ್ಲರೂ ದೊಡ್ಡವರು. ವಿಕ್ರಮ್ ವಿಸಾಜಿ ಸರ್ ಬಂದಿದ್ದಾರೆ, ಆಮೇಲೆ ಸಿ ಬಸವಲಿಂಗಯ್ಯ ಸರ್ ಬಂದಿದ್ದಾರೆ, NST ಬೆಂಗಳೂರಿನ ನಿರ್ದೇಶಕರು, ಅಲ್ಲದೆ ರಿಷಿಕೇಶ್ ಬಹದ್ದೂರ್ ದೇಸಾಯಿ ಸರ್ ಬಂದಿದ್ದಾರೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ನಮ್ಮ ಇವರು ಪೆವೆಂಟ್ ಫೆರೋಜಿ ಅವರು ಬಂದಿದ್ದರು, ಆಮೇಲೆ ಚುಕ್ಕಿ ನಂಜುಂಡಸ್ವಾಮಿ ಮೇಡಮ್ ಅವರು ಬಂದಿದ್ದರು, ಚಿಲಿ ಯೂನಿವರ್ಸಿಟಿಯಿಂದ ಓಲೋಸಿಜಿ ಅವರು ಬಂದಿದ್ದರು. ಈ ಥರ ಅನೇಕ ಜನ ನಾವು ಸಂಪರ್ಕಕ್ಕೆ ಮಾಡಿದಾಗ ಬಂದಿದ್ದಾರೆ. 2 ಸೆಮಿನಾರ್ಗಳು ಮಾಡಿದೆ ಸರ್ ನಮ್ಮ ಯೂನಿವರ್ಸಿಟಿ. ಒಂದು ಪತ್ರಗಾರ ಇಲಾಖೆಯಿಂದ ನಮ್ಮ ವಿಶೆಟ್ಟಿ ಸರ್ ಮತ್ತು ಆಗಿನ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಅನುದಾನದ ಮೇಲೆ ಸರ್ ಇದ್ರಲ್ಲ ಸರ್ ನಮಗೆ ಭಾಳ ಖುಷಿ ಆಯಿತು. ನಾವು ಕನ್ಫ್ಯೂಷನ್ ಸರ್, ವಿಶ್ವಕುಮಾರ್ ಸರ್ ಇದ್ರೇನೋ ಅಂತ ಹೇಳಿ ನನ್ನ ಕನ್ಫ್ಯೂಷನ್ ಇದೆ. ಅದೇ ಆವಾಗ ಗೊತ್ತೇ. ಇನ್ನು ನೋಡಿ ನಮ್ಗೆ ಎಷ್ಟು ನಿಜ ಈ ಥರ ನಮ್ಗೆ ಎಷ್ಟು ಸಂತೋಷ. ಇಂಥ ಹೊತ್ತಿನಲ್ಲಿ ನಮ್ಗೆ ನೆನಪು ಮಾಡ್ಕೋಬೇಕಾಗ್ತದೆ. ಇನ್ನೊಂದು ಕುವೆಂಪು ಕಾವ್ಯಾನುಸಂಧಾನ ಅಂತ ಹೇಳಿ ಒಂದು ಸೆಮಿನಾರ್ ಮಾಡಿದ್ದೀವಿ ಸರ್, ಇಲ್ಲಿನ ಕಾಲೇಜ್ ಮಕ್ಕಳಿಗೆಲ್ಲ.
ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇಂಥ ಒಂದು ಸಣ್ಣ ವೇದಿಕೆಗೆ ನೀವು ಬಂದಿರಿ. ಬಸವ ಕಲ್ಯಾಣದಲ್ಲಿ ಒಂದು ಸಾಂಸ್ಕೃತಿಕ ಜಗತ್ತು, ಸಾಂಸ್ಕೃತಿಕ ಮನಸ್ಸುಗಳು ಜೀವಂತವಾಗಿ ಇಡಬೇಕು ಅಂತಕ್ಕಂಥ ಉದ್ದೇಶ. ಈ ಸಮಾರಂಭಕ್ಕೆ ಬಂದಿದ್ದಕ್ಕೆ ನಾವು ತುಂಬ ಕೃತಜ್ಞತೆಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಅವರನ್ನು ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಇದರಿಂದ 2 ನಾಟಕಗಳ ಪ್ರದರ್ಶನ ಮಾಡಿದ್ವಿ ಸರ್. ಒಂದು ರಸಗಂಗಾಧರ ನಾಟಕ, ಇನ್ನೊಂದು ಕುರುಕ್ಷೇತ್ರ ನಾಟಕ. ಅದು ಹೆಗ್ಗೂಡಿನಿಂದ ಬಂದಂಥ ತಂಡ. ರಸಗಂಗಾಧರ ನಾಟಕ ಪ್ರದರ್ಶನ ಮಾಡೋ ಹೊತ್ತಿನಲ್ಲಿ ನಮಗೆ ಆಗಿನ ಅಂದರೆ ನಮ್ಮ ಮಾಜಿ ಅಂದರೆ ಶಾಸಕರಾಗಿರ್ತಕ್ಕಂಥ ಬಿ ನಾರಾಯಣರಾವ್ ಸರ್ ಅವರು, ಆಮೇಲೆ ಶರಣಬಸಪ್ಪ ಕೋಟೆಪ್ಗೋಳ್ ಸರ್, ಆಮೇಲೆ ನಮ್ಮ ತಹಶೀಲ್ದಾರ್ ಮೇಡಮು, ಇವರೆಲ್ಲರೂ ಕೂಡ ನಮಗೆ ಭಾಳ ಸಹಕಾರ ಮಾಡಿದ್ರು. ಸುಮಾರು 2,000-3,000 ಜನ ವಿದ್ಯಾರ್ಥಿಗಳು, ಕೇವಲ ವಿದ್ಯಾರ್ಥಿಗಳು ಮಾತ್ರ ಇದ್ದರು ಮತ್ತು ದೊಡ್ಡವರು ಕೂಡ ಇದ್ದರು ಸರ್. ಎಲ್ಲರೂ ಸೇರಿಕೊಂಡು ರಸಗಂಗಾಧರ ನಾಟಕವನ್ನು ನೋಡಿದರು. ಅದ್ರ ಜೊತೆಗೆ ಆ ಹೊತ್ತಿನಲ್ಲಿ ಮೇಡಮ್ ಅವರು ಕೂಡ ಬಂದಿದ್ದರು, ಆ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದರು. ಈ ಥರ ನಮಗೆ ಇಲ್ಲಿನ ಅಧಿಕಾರಿಗಳು ಜೊತೆಗೆ ನಮ್ಮೆಲ್ಲ ಕಾಲೇಜಿನ BET ಕಾಲೇಜಿದೆ, ಅಲ್ಲಂ ಪ್ರಭು ಕಾಲೇಜಿದೆ, ಕುಬಾ ಕಾಲೇಜಿದೆ, ಎಲ್ಲ ಕಾಲೇಜಿನ B.Ed ಕಾಲೇಜ್ಗಳಿದ್ದಾವೆ. ಅವರೆಲ್ಲರೂ ಕೂಡ ತುಂಬ ಸಹಕಾರ ಮಾಡ್ತಾರೆ. ಅದರ ಮೂಲಕ ಇವತ್ತು ಬಹುತೇಕ ಕಾಲೇಜ್ಗಳು ಚಾಲೂ ಇದ್ದರೆ ಅಥವಾ ಕಾಲೇಜ್ಗಳು ವಿದ್ಯಾರ್ಥಿಗಳು ಬರ್ತಾ ಇದ್ದರೆ ಬಹುತೇಕ ಸರ್ ಜೊತೆ ಒಂದು ವಿಶೇಷ ಸಂವಾದ ಇಡಬೇಕು ಅಂತ ಹೇಳಿ ವಿಶೇಷ ಸರ್ ಜೊತೆ ನಾವು ಮಾತಾಡಿದ್ವಿ. ಬಟ್ ಕೋವಿಡ್ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಲ್ಲ. ಬಹುತೇಕ ನಮ್ಮ ಮಕ್ಕಳು ಇಂಥ ಒಂದು ಅವಕಾಶ ತಪ್ಪಿಸ್ಕೊಂಡ್ರು ಅಂತಕ್ಕಂಥ ಒಂದು ವಿಷಾದ ಕೂಡ ನಮಗಿದೆ. ಮುಂದೆ ಬಹುತೇಕ ಎಂದಾದರೂ ಸರ್ ಈ ಕಡೆ ಬಂದರೆ ಖಂಡಿತವಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ, ಸರ್ ನೀವು ಬಂದಿದ್ದಕ್ಕೆ ನಮ್ಮ ಪ್ರತಿಷ್ಠಾನ ಕಡೆಯಿಂದ ಅನಂತ ಕೃತಜ್ಞತೆಗಳನ್ನು ತಮಗೆ ಸಲ್ಲಿಸ್ತೀನಿ. ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವೀರಶೆಟ್ಟಿ ಸರ್ ಅಂತೂ ನಮ್ಗೆ ಯಾವಾಗಲೂ ಜೊತೆಗಿದ್ದಾರೆ. ಸರ್ ಮಾತಾಡಬೇಕು ಅಂತ ಹೇಳಿ ನಂತರದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀನಿ. ಎಲ್ಲರಿಗೂ ಶರಣ. ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಡಾಕ್ಟರ್ ಭೀಮಾಶಂಕರ ಬಿರಾದರ್ ಅವರಿಗೆ ಧನ್ಯವಾದಗಳು. ಈಗ ಉಪನ್ಯಾಸ ಶ್ರೀ ಡಾಕ್ಟರ್ ವೀರಶೆಟ್ಟಿ ಗಾರಂಪಳ್ಳಿ ಸರ್ ಅವರಿಂದ. ಕಲ್ಯಾಣ ಹೊತ್ತಿಗೂ ಕೂಡ ನಮಗೆ ಚೇತನಾದಾಹಿ ಸ್ಥಳ ಅಂತ ಅನ್ನಿಸ್ತಾ ಇದೆ. ಆರಂಭದ 4 ವರ್ಷದ ಉದ್ಯೋಗ ನಾನು ಕೂಡ ಇಲ್ಲೇ ಪ್ರಾರಂಭ ಮಾಡಿದ್ದೆ. SSKB ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಕಲ್ಯಾಣ ಬಿಡೋ ಪರಿಸ್ಥಿತಿ ಬಂತು. ಈ ಸಣ್ಣ 30 ವರ್ಷಗಳ ಜೀವನಾನುಭವದಲ್ಲಿ ಅತ್ಯಂತ ಸಂತೋಷದ ಕ್ಷಣಗಳನ್ನು ಕಳೆದಿದ್ದು ಅಂದರೆ 4 ವರ್ಷ ಕಲ್ಯಾಣದಲ್ಲಿದ್ದಾಗ. ದಯಾನಂದ್ ಸರ್ ಅವರು ನಾನು ಉದ್ಯೋಗಕ್ಕೆ ಸೇರಿದಾಗ ನಮ್ಮ ನಿರ್ದೇಶಕರಾಗಿದ್ದಂಥವ್ರು. ಕೇವಲ ಅವರೊಬ್ಬರು ನಿರ್ದೇಶಕರಾಗಿದ್ದರೆ ಬಹುಶಃ ನಮಗೆಲ್ಲ ಇಷ್ಟು ಆತ್ಮೀಯರಾಗ್ತಿರಲಿಲ್ಲ ಮತ್ತು ನಾವು ಇವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಕೂತ್ಕೊಳ್ಳೋಕ್ಕೂ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಅದರ ಆಚೆಗೂ ಕೂಡ ಒಂದು ಸ್ನೇಹಜೀವಿ, ಒಂದು ಜೀವಪರ ನಿಲುವುಗಳು ಅವರಲ್ಲಿ ನಾವು ಕಾಣ್ತೀವಿ. ಆ ಭಾಗವಾಗಿ ನಾವು ಇವತ್ತು ಒಂದೇ ವೇದಿಕೆಯಲ್ಲಿರ್ತೀವಿ, ಒಂದೇ ಕಡೆ ಒಂದೇ ಮಾದರಿ ವಿಚಾರ ಲಹರಿಗಳನ್ನು ಹಂಚಿಕೊಳ್ತೀವಿ ಅನ್ನೋದಕ್ಕೆ ಅತೀವ ಸಂತೋಷ ಆಗ್ತದೆ. IAS ಅಧಿಕಾರಿ ಅಂತನ್ನೋದು ಭಾಳ ಸುಲಭದ ವಿಮರ್ಶೆ ಅಂತ ಅನ್ನಿಸ್ಕೊಂಡ್ಬಿಡ್ತವೆ. ಅವ್ರು IAS KS ಅನ್ನೋದು ಭಾಳ ಸುಲಭ. ಆದರೆ ಅವರು ಆ ದಾರಿಯನ್ನು ಕ್ರಮಿಸಬೇಕಾದ್ರೆ ಎದುರಿಸಿರುವಂತಹ ಎಡರು ತೊಡರುಗಳು, ಓರೆಕೋರೆಗಳು ಸಾಕಷ್ಟು ನೋವಿನಿಂದ ಕೂಡಿರ್ತವೆ. ಬೆಂಗಳೂರಿನಲ್ಲಿ ಶ್ರೀಯುತರು ಉದ್ಯೋಗ ಪ್ರಾರಂಭ ಮಾಡಿದ್ದು ಒಬ್ಬ ಹೊರಗುತ್ತಿಗೆ ಲೈನ್ಮೇನ್ ಆಗಿ. ಬೆಂಗಳೂರಿನ ಮೆಜೆಸ್ಟಿಕ್ನ ಯಾವ ಫುಟ್ಪಾತ್ಗಳು ಬಿಡಲಾರ್ದಂಗೆ ಲೈನ್ಮೇನ್ ವೃತ್ತಿಯನ್ನು ಎಳೆದಂಥವ್ರು. ಇವತ್ತು ಅದೇ ಫುಟ್ಪಾತ್ ಪಕ್ಕ AC ಕಾರಲ್ಲಿ ಅಡ್ಡಾಡುವಂಥ ಸಾಧನೆಯ ದಾರಿ ಇದೆಯಲ್ಲ, ಅದು ಸುಮ್ಮನೆ ಬಂದದ್ದಲ್ಲ. ಅದನ್ನು ತುಂಬ ಕ್ರಮಿಸಬೇಕಾದ್ರೆ ಸಾಕಷ್ಟು ಸಮಯ ತಗೊಂಡಿರುತ್ತೆ, ಸಾಕಷ್ಟು ಶ್ರಮ ಅದಕ್ಕೆ ಬಲಿ ಕೊಡಬೇಕಾಗತ್ತೆ. ಆಮೇಲೆ SDC ಆಗಿ, ಹೈಸ್ಕೂಲ್ ಟೀಚರ್ ಆಗಿ ಹಂತ ಹಂತವಾಗಿ ಮೇಲೆ ಬಂದಿದ್ದದು. ಆನಂತರ KS ಮಾಡಿಕೊಂಡು ಚಿಕ್ಕಮಗಳೂರಲ್ಲಿ AC ಆಗಿ, ಆನಂತರ ನಿರ್ದೇಶಕರಾಗಿ ಈ ಥರದ ಉನ್ನತ ಹುದ್ದೆಗಳನ್ನು ಅನುಭವಿಸ್ತಾ ಬಂದದ್ದು. ಮೂಲತಃ ಹಳ್ಳಿ ಸಂಸ್ಕೃತಿಯಿಂದ ಬಹುತೇಕವಾಗಿ ಇವತ್ತು ಯಾರು ಜೀವಪರ ನಿಲುವುಗಳನ್ನಿಟ್ಟುಕೊಂಡು ಅಧಿಕಾರ ವರ್ಗ ಇದೆಯೋ, ಕೇವಲ ದಯಾನಂದ್ ಸರ್ ಒಬ್ಬರೇ ಅಲ್ಲ, ಆ ಮಾದರಿಯ ಆ ನಿಲುವಿನ ಯಾವ ಅಧಿಕಾರಿಗಳನ್ನು ನಾವು ಕಾಣ್ತೀವಿ ಆಡಳಿತ ವ್ಯವಸ್ಥೆಯಲ್ಲಿ, ಅವರೆಲ್ಲರೂ ಬಹುತೇಕವಾಗಿ ಹಳ್ಳಿ ನಾಡಿನಿಂದ ಆ ಸ್ಥಳಕ್ಕೆ ಬಂದಂಥವರೇ ಆಗಿರ್ತಾರೆ.
ಭೀಮಾಶಂಕರ್ ಅವರು ಮಾತಾಡುವಾಗ ಬಲ್ಗೇರಿಯಾದ ಕಥೆಯನ್ನು ನೆನಪಿಸಿದ್ರು ಪುಸ್ತಕದಲ್ಲಿರೋದು. ಸಾಕಷ್ಟು ಜನ ಅಲ್ಲಿಗೆ ಬಂದ ಮೇಲೆ ಹಳ್ಳಿ ದುರ್ಗವನ ಪೂಜೆ ಬದಲಿಗೆ ಸತ್ಯನಾರಾಯಣನ ಕಥೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಪಲ್ಲಟ ಆಗೋದರ ಸಂಕೇತ ಅದು. ಹಳ್ಳಿಯ ಸಂಸ್ಕೃತಿಯಿಂದ ಬಂದು ನಗರ ಸಂಸ್ಕೃತಿಗೆ ಒಗ್ಗಿಕೊಳ್ತಾ ಇದ್ದಂಗೆ ಸತ್ಯನಾರಾಯಣ ಬಂದು ಅವ್ರ ಮನೆ ದೇವತೆ ಆಗ್ತಾನೆ, ದುರ್ಗವ್ವ ಹಿಂದಕ್ಕೆ ಬಿದ್ದು ಬಿಡ್ತಾಳೆ. ಇದು ಒಬ್ಬ ಹಳ್ಳಿಯಿಂದ ಹೋಗಿ ಉನ್ನತ ಅಧಿಕಾರ ಸ್ಥಾನವನ್ನು ಪಡೆದುಕೊಂಡಂಥ ಒಬ್ಬ ಅಧಿಕಾರಿಯ ಸಾಂಸ್ಕೃತಿಕ ಪಲ್ಲಟ ಅಂತ ನಾವು ಭಾವಿಸ್ತೀವಿ. ಹಾಗೂ ಪಲ್ಲಟಗೊಳ್ಳದೆ ತನ್ನ ಮೂಲ ಬೇರಿನೊಂದಿಗೆ ಯಾವಾಗಲೂ ಕೂಡ ಕೊಂಡಿಯಾಗಿ ಉಳಿದುಕೊಳ್ಳುವಂಥದ್ದು ವಿರಳಾತಿ ವಿರಳ. ಅವರಲ್ಲಿ ಕೆ ಎ ದಯಾನಂದ ಅವರು ಕೂಡ ಒಬ್ಬರು ಅನ್ನುವಂಥದ್ದು ನನ್ನ ನಿಲುವು. ಆ ಭಾಗವಾಗಿ ಹಾದಿಗಲ್ಲು ಕೃತಿಯನ್ನು, ಆ ಕೃತಿಯ ಕುರಿತು ನಾವು ಮಾತಾಡಬೇಕು ಅಂತಂದರೆ ಸಾಕಷ್ಟು ಸಮಯ ಆಗಿದೆ. ಸರ್ ಇನ್ನೂ ಮಾತಾಡ್ತಾರೆ, ಅವರು ಹೆಚ್ಚಿನಾಗಿ ಅವರೇ ಮಾತಾಡಲಿ ಅಂತ ನಮ್ಮ ಬಯಕೆಯೂ ಕೂಡ ಇದೆ. ನೇರವಾಗಿ ಒಂದಿಷ್ಟು ಅಂಶಗಳನ್ನು ಹೇಳಿ ನಾನು ಅವರಿಗೆ ವೇದಿಕೆಯನ್ನು ಕೊಡ್ತೇನೆ. ಹಾದಿಗಲ್ಲು ಬರಿಬೇಕು ಅಂತ ಬರೆದದ್ದಲ್ಲ. ಅದು ಆರಂಭದಲ್ಲಿ ಒಂದು 50-60 ಪುಟಗಳ ಒಂದು ಸಣ್ಣ ಲೇಖನಗಳಿಟ್ಟುಕೊಂಡು ಏನೋ ಒಂದು ಅನುಭವ, ಮಾಸ್ ಹೋಗಬಾರ್ದು, ನೆನಪು ಹೋಗಬಾರ್ದು, ನನ್ನ ಹಳ್ಳಿ ಬದುಕು ನನಗೆ ನೆನಪು ಹೋಯ್ತು ಅಂತಂದರೆ ನಾನು ಎಲ್ಲಿಂದ ಬಂದೀನಿ ಅನ್ನೋದು ನನಗೆ ಮರ್ತು ಹೋಗ್ಬಿಡ್ತದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಅವರು ಬರೆದಂಥದ್ದು. ಬರವಣಿಗೆ ಅಂತಂದರೆ ನಮಗೆಲ್ಲರಿಗೂ ಒಂದು ಕಲ್ಪನೆ ಇರೋದು, ಒಂದು ಡೈರಿ, ಒಂದು ಪೆನ್ ಇಟ್ಕೊಂಡು ಮನೆಯಲ್ಲಿ ಏಕಾಂತವಾಗಿ ಒಂದು ರೂಮಲ್ಲಿ ಕೂತ್ಕೊಂಡು ಒಂದು ಪುಸ್ತಕವನ್ನು ನಾವು ಬರಿತೀವಿ. ಬಹುತೇಕರು ಬಹುಶಃ ಹಾಗೆ ಬರಿಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದನ್ನು ಸುಳ್ಳು ಮಾಡಿದ್ದು ದಯಾನಂದ್ ಅವರು. ತನ್ನ ಕಚೇರಿಯ ನಿಮಿತ್ತ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ನಗರಗಳಿಗೆ ಭೇಟಿ ಕೊಡೋ ಸಂದರ್ಭದಲ್ಲಿ ಪ್ರಯಾಣದ ಅವಧಿ ತುಂಬ ಇರುತ್ತೆ. 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ ಪ್ರಯಾಣದ ಅವಧಿ ಇರುತ್ತೆ. ಆ ಅವಧಿಯನ್ನು ಕಳೆಯುವುದಕ್ಕೋಸ್ಕರ ಮೊಬೈಲ್ನಲ್ಲಿ ಟೈಪ್ ಮಾಡಿರುವಂಥ ಪುಸ್ತಕ ಇದು. ಇಡೀ 300ಕ್ಕೂ ಹೆಚ್ಚು ಪುಟಗಳೆಲ್ಲವೂ ಮೊಬೈಲಲ್ಲಿ ಟೈಪ್ ಆಗಿದ್ದು. ಅವ್ರ ಮೊಬೈಲಲ್ಲಿ ಅವರೇ ಸ್ವಂತ ಟೈಪ್ ಮಾಡಿರೋದು ಅದು ಕನ್ನಡನ. ಈ ಕೃತಿಯ ವೈಶಿಷ್ಟ್ಯತೆ ಅದು. ಬರಿಬೇಕು ಅಂತ ಬರೆದದ್ದಲ್ಲ, ಅಥವಾ ಪುಸ್ತಕ ಬರಿಬೇಕು ಅಂತ ಏಕಾಂತವನ್ನು ಬಯಸಿದ್ದಲ್ಲ. ಕಚೇರಿಗಳ ಕೆಲಸದ ಮಧ್ಯೆ ಸಿಕ್ಕಂಥ ಸಮಯದಲ್ಲಿ ನೆನಪುಗಳನ್ನು ಗೀಚಿದ್ದು. ಆನಂತರ ಕೂತ್ಕೊಂಡು ಲಾಕ್ಡೌನ್ ಅವಧಿ ಏನು ಒಂದು 2 ತಿಂಗಳು ಬಂತು, ಸಾಕಷ್ಟು ಕಾಲಾವಕಾಶವನ್ನು ಒದಗಿಸಿಕೊಡ್ತವರಿಗೆ. ಆ ಕಾಲಾವಕಾಶದಲ್ಲಿ ಆ ಪುಸ್ತಕಕ್ಕೆ ತಿದ್ದಿ ಸರಿಸುಮಾರು ಒಂದು 10 ಸಲ ತಿದ್ದುಪಡಿಯಾಗಿ ಬೇರೆ ಬೇರೆಯವರ ಅಭಿಪ್ರಾಯಗಳನ್ನು ಕಂಡುಕೊಂಡು, ದೊಡ್ಡ ದೊಡ್ಡ ಸಾಹಿತಿ ಲೇಖಕರ ಅಭಿಪ್ರಾಯಗಳನ್ನು ಕಂಡುಕೊಂಡು ಆ ಪುಸ್ತಕ ಹಾದಿಗಲ್ಲು ಅನ್ನುವಂಥದ್ದು ಒಂದು ರೂಪ ಪಡ್ಕೊಳ್ತು. ಸುಮಾರು ಜನ ಹಾದಿಗಲ್ಲು ಪುಸ್ತಕ ಪ್ರಕಟಣೆ ಆಗುವಂಥ ಸಂದರ್ಭದಲ್ಲಿ ಒಬ್ಬ IAS ಅಧಿಕಾರಿಯಾಗಿ ಒಂದು ಲೇಖನ ಬರೆಯೋದು ಏನು ತಾಪತ್ರಯ ಅನ್ನೋದು ಮೇಡಮ್ ಅವರಿಗೂ ಗೊತ್ತು, ಆಡಳಿತ ವರ್ಗದಲ್ಲಿರೋ ಬಹುತೇಕ ಜನರಿಗೆ ಗೊತ್ತು. ಒಂದು ಪುಸ್ತಕ ಬರೆಯೋದಿದೆಯಲ್ಲ, ಅದು ಬಂಡತನ. ಧೈರ್ಯ ಅಂತ ಅದು ಸಣ್ಣ ಮಾತಾಗ್ತದೆ, ಬಂಡತನ ಬೇಕು. ವ್ಯವಸ್ಥೆಯಲ್ಲಿದ್ದುಕೊಂಡು ವ್ಯವಸ್ಥೆಯನ್ನು ನಿರೂಪಿಸುವುದು, ವ್ಯವಸ್ಥೆಯನ್ನು ಕಟ್ಟುವುದು ತುಂಬ ಕಷ್ಟದ ಕೆಲಸ. ಮತ್ತು ಅದಕ್ಕೆ ಪರ್ಯಾಯವನ್ನು ಸೂಚ್ಯವಾಗಿ ಸೂಚಿಸುವುದು. ಕೇವಲ ವಿಡಂಬನೆ ಮಾತ್ರ ಪ್ರತಿಭಟನೆ ಅಂತ ಯಾವತ್ತಿಗೂ ಅನ್ನಿಸ್ಕೊಳ್ಳಲ್ಲ. ಅದಕ್ಕೆ ಕಲ್ಯಾಣ ಸೂಕ್ತ ಮಾದರಿ. ಇರೋ ವ್ಯವಸ್ಥೆಯನ್ನು ಯಾವತ್ತೂ ಅವರು ವಿಡಂಬನೆ ಮಾಡಲಿಲ್ಲ ಕಲ್ಯಾಣ, ಅದಕ್ಕೆ ಪರ್ಯಾಯವನ್ನು ಕೊಟ್ಟರು. ಹಾಗಾಗಿ ಅವರು ಯಶಸ್ಸನ್ನು ಕಂಡಿದ್ದು. ಹಾದಿಗಲ್ಲು ಕೂಡ ಆ ಮಾದರಿಯ ಒಂದು ಕೃತಿ. ತನ್ನ ಹಳ್ಳಿ ಬದುಕು ಮತ್ತು ಆ ಇಡೀ ಪುಸ್ತಕದಲ್ಲಿ ಶಿಷ್ಟ ಸಾಹಿತ್ಯವನ್ನು ನೀವು ಎಲ್ಲೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಶಿಷ್ಟ ಸಾಹಿತ್ಯ ಅಂದರೆ ಗ್ರಾಂಥಿಕ ಪದಗಳನ್ನು ನೀವು ಹುಡುಕ್ಲಿಕ್ಕೆ ಭಾಳ ಕಡಿಮೆ. 80% ಇಡೀ ಪುಸ್ತಕದ ಬರವಣಿಗೆ ಇರೋದು ಗ್ರಾಮೀಣ ಸೊಗಡಿನ ಮೈಸೂರು ಭಾಗದ ಭಾಷೆಯಲ್ಲಿ. ಅದು ಕೆಸ್ತೂರ್ಕೊಪ್ಪಲು ಎನ್ನುವಂಥ ಒಂದು ಸಣ್ಣ ಹಳ್ಳಿಯ ಭಾಷೆ ಅದು. ಅಲ್ಲಿ ಅವ್ವ ಇದ್ದಾಳೆ, ಅಪ್ಪ ಇದ್ದಾನೆ, ಚಿಕ್ಕಪ್ಪ ಇದ್ದಾನೆ, ಈ ಥರ ಸೋದರ ಮಾವ ಇದ್ದಾನೆ, ಅಣ್ಣ ಇದ್ದಾನೆ. ಎಲ್ಲಿಯೂ ಕೂಡ ಅಣ್ಣನ ಜಾಗಕ್ಕೆ ಸಹೋದರ ಅನ್ನೋ ಪದ ಬರಲ್ಲ, ಅಣ್ಣನೇ ಬರ್ತಾನೆ ಅಲ್ಲಿ. ಅವ್ವ ಪದಕ್ಕೆ ತಾಯಿಯಾಗಿ ಎಲ್ಲೂ ಪದ ಬಳಲ್ಲ, ಅವ್ವಾಗೆ ಬರ್ತಾಳೆ ಅಲ್ಲಿ. ಆ ಗ್ರಾಮೀಣ ಸೊಗಡನ್ನು ಹಾದಿಗಲ್ಲು ಉಳಿಸ್ಕೊಳ್ತು. ಇವತ್ತದು ಇಷ್ಟರ ಮಟ್ಟಿಗೆ ಯಶಸ್ಸು ಕಾಣೋದಕ್ಕೆ ಬಿಡುಗಡೆಯಾದ ಒಂದೇ ವಾರದಲ್ಲಿ 5 ಮುದ್ರಣ ಕಂಡಿದೆ. ಅದು ಹತ್ತತ್ರ ಒಂದು 10 ದಿನ, ಒಂದು ವಾರ ಅಂತಂದರೆ ಒಂದು 10 ದಿನದಲ್ಲಿ 5 ಮುದ್ರಣ ಕಂಡು, ಎಷ್ಟೋ ಜನ ನಮ್ಮ ಪರಿಚಯಿತರೇ ಈ ಕಡೆ ಸಿಗುತ್ತೆ ಅಂತ ನಾವು ಹೇಳಿದ್ರು ಕೂಡ ಅವರಿಗೆ ಅಲ್ಲಿ ಪುಸ್ತಕ ಸಿಗದೇ ಇರೋ ಮಟ್ಟಕ್ಕೆ ಪುಸ್ತಕ ಒಂದು ಒಳಲೋಕದಲ್ಲಿ ಮಾರಾಟವನ್ನು ಕಾಣಿತು. ಅದಕ್ಕೆ ಕಾರಣ ಆ ಗ್ರಾಮೀಣ ಭಾಷೆಯ ಸೊಗಡು ಅಂತ ನಾನು ಭಾವಿಸ್ತೀನಿ. ಶಿಷ್ಟಬಿಟ್ಟು ಜನಪದಕ್ಕೆ ಒಬ್ಬ ಲೇಖಕ ಹೊರಳಿಕೊಂಡಂಥ ಸಂದರ್ಭದಲ್ಲಿ, ಮತ್ತು ಆ ಪುಸ್ತಕವನ್ನು ಯಾರು ಓದುತ್ತಾರೋ ಓದುಗನಿಗೆ ಒಂದು ಭಾವ ಬರುತ್ತೆ.
ನೀವು ಆ ಪುಸ್ತಕವನ್ನು ಒಂದು ಆರಂಭದ ಒಂದಿಷ್ಟು ಲೇಖನಗಳನ್ನು ಓದ್ತಾ ಹೋದಂಗೆ ದಯಾನಂದ್ ಅವರಿಗೆ ನನ್ನ ಜೀವನ ಹೇಗೆ ಗೊತ್ತಿಷ್ಟು ನಿಖರವಾಗಿ ಅಂತ ಅನಿಸ್ಬಿಡ್ತದೆ ಓದುಗನಿಗೆ. ನನ್ನ ಜೀವನ ಹೇಗೆ ಗೊತ್ತು, ನಾನು ಹಳ್ಳಿಯಲ್ಲಿ ಬದುಕಿರೋ ರೀತಿ ರಿವಾಜುಗಳು ಇವ್ರಿಗೆ ಹೇಗೆ ಪರಿಚಯ ಆದವು ಅನ್ನುವಂಥದ್ದು ಒಂದು ಆಶ್ಚರ್ಯ ಬರುತ್ತೆ ಎಲ್ಲರಿಗೂ. ಅದು ಆ ಪುಸ್ತಕದ ಇನ್ನೊಂದು ವೈಶಿಷ್ಟ್ಯತೆ. ಮತ್ತು ಅದಕ್ಕೆ ಹಾದಿಗಲ್ಲು ಅಂತಂದ್ರೂ ಕೂಡ, ಹಾದಿ ಎನ್ನುವಂಥ ಪದನೂ ಕೂಡ ಹಳ್ಳಿಯ ಸಂಸ್ಕೃತಿನೇ, ಅದು ಜನಪದ ಸಂಸ್ಕೃತಿ. ಹಾದಿ ಮಾರ್ಗ, ನಾವು ಹಾದಿ ಅಂತಂದರೆ ನಾವು ನಡೆದದ್ದು ಹಾದಿಯಾಗಿ ರೂಪಿಸ್ಕೊಂಡಿರುತ್ತೆ, ರಾಜಮಾರ್ಗ ಅಲ್ಲ ಅದು ಅನ್ನುವಂಥದ್ದು. ಎಸ್ ಜಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ ಅದನ್ನು. ಮತ್ತು ಒಂದು ಬಡಜೀವ ಹೇಗೆ ತನ್ನ ಬದುಕನ್ನು ಕಟ್ಟಿಕೊಳ್ಳಬಹುದು ಇದ್ದುದರಲ್ಲಿನೇ. ನಾವು ವಿದ್ಯಾರ್ಥಿಗಳು ಇದ್ದಾಗಲೂ ಕೂಡ ಭಾಳಷ್ಟು ಸಲ, 180ರಷ್ಟು ಸಲ ನಮಗೆ ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮ ಜೀವನನೇ ಇಷ್ಟು, ನಮ್ಮ ಸಾಮಾಜಿಕ ವ್ಯವಸ್ಥೆ, ನಮ್ಮ ಆರ್ಥಿಕ ವ್ಯವಸ್ಥೆಗಳು ಕೂಡ ಹೀಗೇನೆ ಅನ್ನುವಂಥ ಒಂದು ಐಡಿಯಾಲಜಿ ನಮ್ಮ ತಲೆಯೊಳಗೂ ಇತ್ತು. ಆದರೆ ಅದೇ ಐಡಿಯಾಲಜಿಯ ಒಬ್ಬ ಹುಡುಗ ತನಗೆ ಹುಟ್ಟಿರೋ ಮಗುವಿಗೆ ಏನು ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು ಅದೂ ಕೂಡ ಗೊತ್ತಿರದ ತಂದೆ ತಾಯಿಯ ಉದರದಲ್ಲಿ ಜನಿಸಿದ ಒಬ್ಬ ವ್ಯಕ್ತಿ ಹೇಗೆ ತನ್ನ ಜೀವವನ್ನು ರೂಪಿಸ್ಕೊಳ್ಬೋದು ಅನ್ನೋದಕ್ಕೆ ಮಾದರಿಯಾಗಿ ಹಾದಿಗಲ್ಲು ನಮಗೆ ಎದುರು ಬರುತ್ತೆ. ಮಗನಿಗೆ ಏನು ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು ಅದು ಕೂಡ ಗೊತ್ತಿಲ್ಲ, ಆ ಥರದ ಪಾಲಕರು. ಆ ಮಧ್ಯದಿಂದ ಬಂದು ಬೆಂಗಳೂರಿನಂಥ ಜೀವನವನ್ನು ಸೇರಿಕೊಂಡು ಹಳ್ಳಿಯಿಂದ ಅದು ಹೇಗೆ ಬದುಕನ್ನು ರೂಪಿಸ್ಕೊಳ್ಳುತ್ತದೆ ಅನ್ನುವಂಥದ್ದು ಹಾದಿಗಲ್ಲು ತುಂಬ ಸೂಕ್ಷ್ಮವಾಗಿ ವಿವರಿಸಿರುವಂಥದ್ದು. ಹಾದಿಗಲ್ಲು ಓದಿದ ಮೇಲೆ ಒಟ್ಟಾರೆ ಬರುವಂಥ ಅನುಭವ, ನಾವು ಸಿದ್ಧರಾಗಬೇಕು ಅಂದರೆ ಯಾವುದಕ್ಕಾರ ಒಂದಕ್ಕೆ ಸಿದ್ಧ ಆಗಬೇಕು. ನಾವು ಸಿದ್ಧರಾಗಬೇಕು ಅಂತಂದರೆ, ನಾವು ಯಶಸ್ವಿ ಆಗಬೇಕು ಅಂದರೆ ನೀನೇನಾದರೂ ಒಂದು ಮಾಡೋದಕ್ಕೆ ತಯಾರಾಗಬೇಕು ಅಂತ. ಅದು ಹಾದಿಗಲ್ಲು ಮಕ್ಕಳಲ್ಲಿ ಆ ಒಂದು ಕಿಚ್ಚನ್ನು ತುಂಬುವಂಥ ಸಾಧ್ಯತೆಗಳು ಹೆಚ್ಚು ಅನ್ನುವಂಥದ್ದು ನಾನು ಆ ಪುಸ್ತಕವನ್ನು ಓದಿದಂಥ ಸಂದರ್ಭದಲ್ಲಿ ಕಂಡುಕೊಂಡಂಥದ್ದು. ಮತ್ತು ಇಡೀ ಪುಸ್ತಕ 2 ಭಾಗ ಮಾಡ್ತಾರೆ ಅವರು. ಒಂದು ಅವರ ವೈಯಕ್ತಿಕ ಜೀವನ, ಅದು ಒಂದು ರೀತಿಯಲ್ಲಿ ಆತ್ಮಚರಿತ್ರೆ ಅಂತ ಅಂದ್ಕೊಂಡ್ರೂ ಕೂಡ ಆತ್ಮಚರಿತ್ರೆ ಅಲ್ಲ, ಆಡಳಿತದ ವರದಿ ಅಂತ ಅಂದ್ಕೊಂಡ್ರೂ ಕೂಡ ಆಡಳಿತ ಭಾಗ ಅನಿಸ್ಕೊಳ್ಳಲ್ಲ. ಅದನ್ನು ಹಿತಮಿತವಾಗಿ ಒಂಚೂರು ಉಳಿಸ್ಕೊಂಡು ಹಾದಿಗಲ್ಲು ತನ್ನ ರೂಪವನ್ನು ಪಡೆದದ. ಅದರಲ್ಲಿ ಹಳ್ಳಿ ಬದುಕಿನ ಸಂಸ್ಕೃತಿ ಇದೆ, ಬಹುಸಂಸ್ಕೃತಿ ಇದೆ, ಹಳ್ಳಿ ಬದುಕಿನ ರಾಜಕೀಯ ಇದೆ, ಅಲ್ಲಿನ ಬಡತನ, ಅಲ್ಲಿನ ಕೃಷಿ ಪದ್ಧತಿ, ಅಲ್ಲಿನ ಜಾತಿ ವ್ಯವಸ್ಥೆ. ಭಾಳಷ್ಟು ಸಂದರ್ಭದೊಳಗೆ ನಾವು ಓದುವಂತಹ ಸಂದರ್ಭಕ್ಕೆ ನಗರಗಳಲ್ಲಿ ಉಳಿದಂಥವರಿಗೆ ಹಳ್ಳಿ ಅಂತಂದ್ರೆ ಭಾಳ ಸುಲಭವಾದ ಮತ್ತು ಸರಳವಾದ ಪ್ರಕ್ರಿಯೆ ಅಂತ ಅನಿಸ್ಬಿಡ್ತದೆ. ಹಳ್ಳಿ ಎಷ್ಟು ಸರಳವೋ ಅಷ್ಟೇ ಸಂಕೀರ್ಣ, ಅಷ್ಟೇ ಜಟಿಲವೂ ಕೂಡ ಹೌದು. ಅದರದೇ ಆದ ಒಂದು ಅನೂಹ್ಯವಾದ ಲೋಕ ಇರುತ್ತಲ್ಲ, ಆ ಲೋಕದೊಳಗೆ ಬಹುಸಂಸ್ಕೃತಿ ಎಷ್ಟಿರುತ್ತೋ ಅಷ್ಟೇ ಪುರೋಗಾಮಿ ಶಕ್ತಿಗಳು ಕೂಡ ಹಳ್ಳಿಯಲ್ಲಿರ್ತವೆ. ಹಾಗಾಗಿನೇ ನಾವು ಹಳ್ಳಿಯನ್ನು ಸರಳವಾಗಿ ನೋಡಿದಷ್ಟೇ ಜಟಿಲವಾಗೂ ಕೂಡ ನೋಡಬೇಕಾಗತ್ತೆ. ಆ ಜಟಿಲತೆಯನ್ನು ನೆನಪುಗಳು ತುಂಬ ಹಾದಿಗಲ್ಲಿನಲ್ಲಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತು ಕಲ್ಯಾಣದ ಒಂದು ಕಲ್ಪನೆ ಏನಿದೆ, ಬದುಕನ್ನು ತುಂಬ ವಾಸ್ತವದ ನೆಲೆಗಟ್ಟಿನಲ್ಲಿ ನೈಜವಾಗಿ ಕಂಡುಕೊಳ್ಳಬೇಕು ಅನ್ನುವಂಥದ್ದು ಕಲ್ಯಾಣದ ಪರಿಕಲ್ಪನೆ. ಶರಣರು ಮಾಡಿದ್ದು ಕೂಡ ಅದನ್ನೇ. ನಮ್ಮ ದಾಸರಾಗಲಿ, ಶರಣರಾಗಲಿ, ಸೂಫಿಗಳಾಗಲಿ ಮಾಡಿದ್ದು ಈ ಬದುಕನ್ನು ಅಲೌಕಿಕ ಪರಿಕಲ್ಪನೆಗೆ ಒಳಪಡಿಸಲಾರದೆ ವಾಸ್ತವದ ನೆಲೆಗಟ್ಟಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೇರವಾಗಿ ಅದಕ್ಕೆ ಮುಖಾಮುಖಿಯಾಗಿ ಅಂತ ಹೇಳಿದ್ದು. ಅದನ್ನು ಹಾದಿಗಲ್ಲು ನೇರವಾಗಿ ಸ್ಫುಟಿಸ್ತದೆ. ಅವರ ಬದುಕನ್ನು ಅಷ್ಟೇ ವಾಸ್ತವವಾಗಿ ಒಪ್ಕೊಂಡ್ರು. ಒಂದು ಹೊತ್ತಿಗೆ ವಾಸ್ತವವಾಗಿ ಯಾಕೆ ಒಪ್ಕೊಂಡ್ರು ನಾನು ಬದುಕನ್ನು ನೈಜವಾಗಿ ಅಂತ ಹೇಳ್ತೀನಿ ಅಂದರೆ, ಅದರೊಳಗೆ ಅವರು ಬರೀತಾರೆ, ಒಂದು ಕಾಲಕ್ಕೆ ನಾನು ನಮ್ಮ ಅಣ್ಣನ ಜೊತೆಗೆ ಒಂದು ತಳ್ಳೋ ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡಿ ತರಕಾರಿ ಮಾರಿದ್ರೆ ಒಳ್ಳೆ ಜೀವನ ನಡೆಸ್ಬೋದಲ್ಲ ಅಂತ ಅಣ್ಣ ತಮ್ಮರು ಇಬ್ಬರು ಚರ್ಚೆ ಮಾಡಿದ್ರಂತೆ. ಒಂದು ತಳ್ಳೋ ಗಾಡಿ ವ್ಯಾಪಾರ ಇಟ್ಕೊಂಡು ಮಾಡಿದ್ರೆ ಜೀವನ ಉತ್ತಮವಾಗಿ ನಡೆಸ್ಬೋದಲ್ಲ ಅನ್ನುವಂಥದ್ದು ಅವರಿಬ್ಬರು ಸಹೋದರರ ಚರ್ಚೆ. ಅಂದರೆ ವಾಸ್ತವವಾಗಿ ಆ ಬದುಕು ಅವತ್ತು ಅವ್ರು ಹಾಗೇ ಇತ್ತು, ಅದನ್ನು ಅವರು ಒಪ್ಕೊಂಡಿದ್ರು, ಮುಖಾಮುಖಿಯಾಗಿದ್ದರು. ಹಾಗಾಗಿನೇ ಆ ಯೋಜನೆ ಬಂದಿತ್ತು. ಇದು ಹಾದಿಗಲ್ಲಿನ ವೈಶಿಷ್ಟ್ಯತೆ. ವಾಸ್ತವದ ನೆಲೆಗಟ್ಟಿನಲ್ಲಿ ಬದುಕನ್ನು ಕಂಡುಕೊಳ್ಳುವಂತಹ ಪ್ರಯತ್ನಗಳು ಈ ದಿನಮಾನಗಳಲ್ಲಿ ನಡೀತಾ ಇಲ್ಲ. ಕೊಳ್ಳುಬಾಕು ಸಂಸ್ಕೃತಿ ನಮ್ಮ ಮನಸ್ಸುಗಳನ್ನು, ಮೆದುಳನ್ನು ಕೈ ಹಾಕಿ ಅವರ ಹತೋಟಿಗೆ ತಗೊಂಡು ನಮ್ಮನ್ನು ಸ್ಪರ್ಧೆಗಳಿಸ್ಬಿಟ್ಟಿದ್ದಾರೆ.
ಒಬ್ಬರಿಂದೇ ಒಬ್ಬರಿಗೆ ಸ್ಪರ್ಧೆಗಳಿಸಿದ್ದಾರೆ. ಇದು ವಾಸ್ತವದ ಬದುಕಿನಿಂದ ನಾವು ದೂರ ಆಗಿರುವಂತಹ ಕ್ರಮವನ್ನು ಹಾದಿಗಲ್ಲು ನೇರವಾಗಿ ನಮಗೆ ಗೊತ್ತಾಗತ್ತೆ. ಮತ್ತು ಇದು ನಾನು ಆತ್ಮಚರಿತ್ರೆ ಆಗಿಯೂ ಕೂಡ ಆತ್ಮಚರಿತ್ರೆ ಅಲ್ಲ ಅಂತ ನಾನು ಹೇಳಿದೆ. ಹರಿವ ನದಿಗೆ ಮೈಯೆಲ್ಲ ಕೈ ಅಂತ ಅನ್ನೋ ಹಾಗೆ ಅದು ಅವರ ವೈಯಕ್ತಿಕ ಜೀವನವನ್ನು ಒಂದಿಷ್ಟು ಹೇಳಿಕೊಂಡ ಹಾಗೇನೂ ಕೂಡ ಅವ್ರ ಕುಟುಂಬದ ಚಿತ್ರಣ, ಕುಟುಂಬದ ಜೊತೆಗೆ ಬರುವಂತಹ ಸಹಸಂಬಂಧಿಗಳ ಚಿತ್ರಣ, ಸಹಸಂಬಂಧಿಗಳ ಜೊತೆಗೆ ಬರುವಂತಹ ಕೇರಿಯಸ್ ಚಿತ್ರಣ, ಆ ಇಡೀ ಊರು ಕೆಸ್ತರಕೊಪ್ಪಲು ಅದರ ಸುತ್ತಮುತ್ತಲು ಬರುವಂತಹ ಪರಿಸರ, ಬೇಟೆ, ಕೃಷಿ ಪದ್ಧತಿಗಳು, ಬದುಕು, ಇವೆಲ್ಲವೂ ಬರುತ್ತೆ. ಮಳೆ ಕೂಡ ಅದರಲ್ಲಿ ಪ್ರಸ್ತಾಪ ಆಗುತ್ತೆ. ಮಳೆ ಎಂಬ ಮಹಾಮಾರಿ ಅನ್ನುವಂಥ ಒಂದು ಲೇಖನ ಆರಂಭದಲ್ಲಿ ತುಂಬ ನೇರವಾಗಿ ನನಗೆ ತಟ್ಟಿರುವಂತಹ ಲೇಖನ ಮಳೆ ಎಂಬ ಮಹಾಮಾರಿ. ಅದೀಗಲೂ ಯಾರಾದರೂ ಒಬ್ಬ ಓದುಗ ಓದ್ತಾನೆ ಅಂದರೆ ಮಳೆ ಎಂಬ ಮಹಾಮಾರಿಯನ್ನು ಓದಲೇಬೇಕು ಅನ್ನುವಂಥದ್ದು. ಹುಚ್ಚಮ್ಮ ಎನ್ನುವಂಥ ಇನ್ನೊಂದು ಲೇಖನ ಇದೆ. ಅದರಲ್ಲಿ ಬಿಡಿ ಬಿಡಿ ಲೇಖನಗಳ ಒಂದು ಸಂಗ್ರಹ ಇದು. ಹುಚ್ಚಮ್ಮ ಲೇಖಕರ ಅತ್ತೆ. ಬೆಂಗಳೂರಿನಂಥ ನಗರ ಜೀವನದಲ್ಲಿ ತನ್ನ ಸಂಬಂಧಿಗಳ ಮಕ್ಕಳನ್ನು ಮತ್ತು ಊರಿನವರ ಬಡ ಹೆಣ್ಣು ಮಕ್ಕಳನ್ನು ಒಂದು ವಸತಿ ನಿಲಯದ ಮಾದರಿಯಲ್ಲಿ ಮನೆಯಲ್ಲಿಟ್ಟುಕೊಂಡು ಅವರುಗಳಿಗೆ ಶಿಕ್ಷಣ ಕಲಿಸಿ ಮದುವೆ ಮಾಡುವಂಥದ್ದು, ಉದ್ಯೋಗ ಕೊಡುವಂಥದ್ದು, ಈ ಥರದ ಒಂದು ಮಾದರಿಯ ವ್ಯಕ್ತಿಯ ಚಿತ್ರಣವೂ ಕೂಡ ಹಾದಿಗಲ್ಲಿನಲ್ಲಿ ಬರುತ್ತೆ. ಸುಮಾರು ಜನ ಲೇಖಕರು, ಓದುಗರು ಈ ಪುಸ್ತಕವನ್ನು ಓದಿ ಹುಚ್ಚಮ್ಮನಂಥ ಜೀವಗಳು ಇವತ್ತಿಗೂ ಕೂಡ ಭೂಮಿಯಲ್ಲಿ ಇದಾವ ಅಂತ ನೇರವಾಗಿ ಮಾತುಗಳಿದಿದ್ದು. ಅಂದರೆ ಆ ಥರದ ಒಂದು ಮಾದರಿಯ ಜೀವಗಳನ್ನು ಕಟ್ಟಿಕೊಡುವ ರೀತಿಯಲ್ಲಿ ಇದು ನೇರವಾಗಿ ಸಮಾಜದ ಸಾಮಾಜಿಕ ಬದ್ಧತೆಯನ್ನು ಎತ್ತಿ ತೋರಿಸ್ತದೆ ಅಂತ ನನಗನ್ನಿಸ್ತದೆ. ಮತ್ತು ಅವರ ವೈಯಕ್ತಿಕ ನೆಲೆಯಲ್ಲಿ ಏನು ಹಾದಿಗಲ್ಲು ಬರೆದರೂ ತುಂಬ ತೀವ್ರವಾದ ಭಾವನೆಗಳೊಂದಿಗೆ ಮುಖಾಮುಖಿ ಆಗ್ತದೆ. ಓದುಗನಿಗೆ ಅಲ್ಲಿ ಎಲ್ಲೂ ಕೂಡ ನೀವು ಬಿಟ್ಟು ಎದ್ದು ಹೋಗಬೇಕು ಅಂತ ಅನಿಸೋದಿಲ್ಲ. ಆಡಳಿತ ವರ್ಗಕ್ಕೆ ಬಂದಾಗ ಸ್ವಲ್ಪ ಓದುಗನ ಭಾವ ಸ್ವಲ್ಪ ಆಚೆ ಈಚೆ ಹೋಗಬಹುದು. ಮತ್ತು ಆರಂಭದ ಜೀವನದೊಳಗೆ ಅದನ್ನೇ ನಮ್ಮ ಕಂಬಾರರು ಆ ಪುಸ್ತಕಕ್ಕೆ ಬೆನ್ನುಡಿ ಬರೆಯುವಂಥ ಸಂದರ್ಭದಲ್ಲಿ ಅವಸರದ ವಿವರಣೆ ಅಂತಾರೆ. ಆಡಳಿತ ವರದಿ ಒಂಚೂರು ಓದಿದಂಥ ಕಂಬಾರರು ಅವಸರದ ವಿವರಣೆ ಆಗಿದೆ ಅಂತ ಹೇಳುವಂಥ ಸಾಧ್ಯತೆಗಳು ಇದ್ದಾವೆ. ಈ ಕಾರಣಕ್ಕೆ ಅಂದರೆ ಅದು ಒಬ್ಬ ಲೇಖಕ ಬರೆದಿದ್ದರೆ, ಒಬ್ಬ ವೃತ್ತಿಪರ ಲೇಖಕ ಒಂದು ವೇಳೆ ಹಾದಿಗಲ್ಲು ಬರೆದ್ರೆ ಅವನು ನೇರ ನಿರೂಪಣೆಗಳನ್ನು ಹೇಳಲಾರದೆ ಸುತ್ತಾಡಿಕೊಂಡು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಅನ್ನೋ ಹಾಗೆ ಒಂದಿಷ್ಟು ಸಾಂದರ್ಭಿಕ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ಒಂದು ವಿಷಯವನ್ನು ನಿರೂಪಿಸ್ತಾರೆ. ಇವರು ವೃತ್ತಿಪರ ಬರಹಗಾರನ ಅಲ್ಲದೇ ಇರೋದರಿಂದ ಮತ್ತು ಅವರೊಬ್ಬರು ಮೂಲತಃ ಅಧಿಕಾರಿಯಾಗಿರೋದ್ರಿಂದ ಆ ಒಂದು ಕಲೆ ಅವರಿಗಿಲ್ಲ, ಕರಗತ ಇಲ್ಲ. ಹಾಗಾಗಿ ಅದು ನೇರ ನಿರೂಪಣೆ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ನೇರವಾಗಿ ವಿಷಯಕ್ಕೆ ಇಳಿಯುವಂಥದ್ದು, ಯಾವುದು ವಿಷಯವನ್ನು ಹೇಳಬೇಕು ಅದಕ್ಕೆ ನೇರವಾಗಿ ಬಂದುಬಿಡುವಂಥದ್ದು, ಮತ್ತು ಅದರಿಂದ ಆ ಕಡೆ ಹೋಗಲಾರದ ರೀತಿಯಲ್ಲಿ ಅದೇ ಚೌಕಟ್ಟಿನಲ್ಲಿ ಆ ಲೇಖನವನ್ನು ಮುಗಿಸುವಂತಹ ಒಂದು ಕ್ರಮವನ್ನು ನಾವು ಹಾದಿಗಲ್ಲಿನಲ್ಲಿ ಕಾಣ್ತೀವಿ. ಹಾಗಾಗಿ ಅದನ್ನು ಕಂಬಾರರು ಅವಸರದ ನಿರೂಪಣೆ ಅಂತ ಹೇಳ್ತಾರೆ. ಅದು ನೇರ ನಿರೂಪಣೆ ಇರುವುದರಿಂದ. ಅದರಲ್ಲಿ ಇನ್ನೊಂದು ಅನುದೀಪ ಎನ್ನುವಂಥ ಒಂದು ಪಾತ್ರದ ಬಗ್ಗೆನೂ ಕೂಡ ಒಂದು ಲೇಖನ ಇದೆ. ಭೀಮಾಶಂಕರ್ ಸರ್ ಹೇಳಿದಾಗೆ ನಕ್ಸಲ್ ದಾಳಿಗೆ ಒಳಪಟ್ಟಂತಹ ತಂದೆ ತಾಯಿಗಳ ಮಗ ಆತ. ಯಾರೂ ಇಲ್ಲದೇ ಇದ್ದಾಗ ಅದನ್ನು ದತ್ತು ತಗೊಂಡು ಒಂದು ವಸತಿ ನಿಲಯದಲ್ಲಿಟ್ಟು PUC ಶಿಕ್ಷಣದವರೆಗೂ ತಮ್ಮದೇ ಖರ್ಚಿನಲ್ಲಿ ಆ ಮಗುವನ್ನು ಓದಿಸುವಂಥದ್ದು, ಈ ಥರದ ಒಂದಿಷ್ಟು ಜೀವನ ಬದ್ಧತೆ ಒಬ್ಬ ಅಧಿಕಾರಿಗೆ ಇರಬೇಕಾದದ್ದು ಅಂತ ನಾನು ಭಾವಿಸ್ಕೊಳ್ತೀನಿ. ಈಗಷ್ಟೇ ಬರುವ ಸಂದರ್ಭದಲ್ಲಿ ಬೀದರ್ DC ಅವರು ನಮ್ಮ ಜಿಲ್ಲೆಗೆ ಬಂದಿದ್ರಿ, ನೀವು ನೋಡಲಾರದೆ ನಿಮ್ಮನ್ನು ನಾನು ಕಳಿಸಿದ್ರೆ ಬೇಜಾರಾಗುತ್ತೆ ನನಗೆ ಅಂತ ಫೋನ್ ಮಾಡಿದ್ರಂತೆ. ನಾನು ಯಾಕಂದರೆ ಅವರು ನೇರ IAS ಅಧಿಕಾರಿ, ಇವರು KS ಇಂದ ಪ್ರಮೋಷನ್ ಆದಂಥವರು. ನಾನು ಅದನ್ನೇ ಕೇಳಿದೆ, ಹೇಗೆ ನಿಮಗೆ ಅವ್ರ ಪರಿಚಯ, ಅವ್ರು ಹೇಗೆ ಅಷ್ಟೊಂದು ಒತ್ತಡ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ನಿಮಗೆ. ದಯಾನಂದ್ ಅವರು ಚಿಕ್ಕಮಗಳೂರಿನಲ್ಲಿ AC ಆಗಿದ್ದಾಗ ಇವರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಮಂಗಳೂರಿಗೆ ಹೋಗ್ತಾರೆ ADC ಆಗಿ. ಇವರು AC ಆಗಿರೋ ಹುದ್ದೆಗೆ 4ನೇ ವ್ಯಕ್ತಿಯಾಗಿ ಈಗ ನಮ್ಮ ಬೀದರ್ ಜಿಲ್ಲೆಯ DC ಅವರು ಬರ್ತಾರೆ, 4ನೇ ವ್ಯಕ್ತಿಯಾಗಿ. ಅವ್ರ ಮಧ್ಯೆ 3 ಜನ ACಗಳು ಅಲ್ಲಿ ಅಧಿಕಾರಾವಧಿಯನ್ನು ದಾಟಿಕೊಂಡು ಮುಂದೆ ಹೋಗಿರ್ತಾರೆ. 4ನೇ ಅವಧಿಗೆ ಬಂದರೂ ಕೂಡ 3.5 ವರ್ಷ ಕಾಲ ಆಗೋಗಿರುತ್ತೆ ಇವರಿಬ್ಬರ ಮಧ್ಯೆ.
AC ಕಚೇರಿಗೆ ಬಂದಂಥ ಯಾವುದೇ ಜನಸಾಮಾನ್ಯ ಏನಾದರೂ ಕೆಲಸ ಆಗದೇ ಇದ್ದಾಗ ನಮ್ಮ ದಯಾನಂದರೇ ಚೆನ್ನಾಗಿದ್ರು, ನೀವೆಲ್ಲ ಬಂದು ನಮ್ಮ ಕೆಲಸ ಆಗ್ತಾ ಇಲ್ಲ ಅನ್ನೋ ಧಾಟಿಯಲ್ಲಿ, ಆ ಪದಗಳು ನನ್ನವು, ಆದರೆ ಆ ಧಾಟಿಯಲ್ಲಿ ಮಾತಾಡೋದನ್ನು ತುಂಬ ಸಲ ಅವ್ರು ಕೇಳಿಸ್ಕೊಂಡಿದ್ರಂತೆ. ಯಾರೀತ ದಯಾನಂದ, 3.5 ವರ್ಷ ಆಯ್ತು ಆತ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ, ಇವತ್ತಿಗೂ ಕೂಡ ಆತ ನನ್ನ ನೆನಪಿಸ್ಕೋತಾರಲ್ಲ ಚಿಕ್ಕಮಗಳೂರು ಜನ ಅಂತ ಒಂದು ಸಲ ಫೋನ್ ಮಾಡಿದ್ರಂತೆ ಇವರಿಗೆ. ಯಾವುದೋ ಸಣ್ಣ ಹೋಟೆಲಲ್ಲಿ ಕೂತ್ಕೊಂಡು ಬಿರಿಯಾನಿ ತಿನ್ನಬೇಕಾದ್ರೆ ಫೋನ್ ಬಂದು, ಇಲ್ಲ ನಾನು ನೀವು ಇದ್ದಲ್ಲಿಗೆ ಬರ್ತೀನಿ. ಇಲ್ಲ ಸರ್, ನೀವು IAS ಇಲ್ಲಿ ಸಣ್ಣ ಹೋಟೆಲಲ್ಲಿ ಕೂತಿದ್ದೀನಿ ನಾನು, ನಾನೇ ಬರ್ತೀನಿ ನೀವು ಮುಗಿಸ್ಕೊಂಡು ಅಂತಂದರೆ, ಇಲ್ಲ ನಾನು ಅಲ್ಲಿಗೆ ಬರ್ತೀನಿ ಅಂತ ಕೋಟ್ ಹಾಕ್ಕೊಂಡು ಅಲ್ಲಿಗೆ ಬಂದರೆ ಆಶ್ಚರ್ಯ. ನನ್ನ ಜೀವನ ಖುಷಿ ಆಯಿತು, ನನಗೆ ತಮಿಳ್ನಾಡಿಗೆ ಹೋಗ್ಬೇಕಾಗಿತ್ತು, ನಿಮ್ಮನ್ನು ನೋಡಲೇಬೇಕಿತ್ತು, ನೋಡಿದೆ. ಬಂದಿರೋ ಜನ ಎಲ್ಲ ಬರೀ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ, ಹಾಗಾಗಿ ನೋಡ್ಬೇಕು ಅನ್ನಿಸ್ತು ಅಂತ. ಇದನ್ನು ನಾವು ಜೀವಪರ ಸಂಸ್ಕೃತಿ ಅಂತ ಕರಿತೀವಿ. ಮನುಷ್ಯನಿಗೆ ತಾನು ಎಷ್ಟೇ ಮೇಲೆ ಹೋದರೂ ಕೂಡ ತನ್ನ ತಳ ಏನಿದೆಯಲ್ಲ ಅದನ್ನು ಮರೆತು ಹೋಗಬಾರ್ದು. ಈ ಜೀವ ಸಂಸ್ಕೃತಿಯನ್ನು ಕಟ್ಟಿಕೊಡುವಲ್ಲಿ ಹಾದಿಗಲ್ಲು ತುಂಬ ಯಶಸ್ಸನ್ನು ಕಾಣ್ತವೆ. ಅದಕ್ಕೆ GS ರುದ್ರಪ್ಪನವರು ಒಂದು ಕಡೆ ಬರೀತಾರೆ, ಲೇಖಕ ಹೇಗೆ ಬರೆದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ಇವರು ವೃತ್ತಿಪರ ಬರಹಗಾರನ ಅಲ್ಲದೇ ಇರುವುದರಿಂದ ಒಂದಿಷ್ಟು ತಪ್ಪುಗಳು, ಅಂಕುಡೊಂಕುಗಳು ಅದರಲ್ಲಿ ಕಾಣಬಹುದು. ಓದುಗನಿಗೆ ಸರಾಗವಾಗಿ ಓದಿಸ್ಕೊಂಡು ಹೋಗದೇನೂ ಇರಬಹುದು. ಆದರೆ ಅದನ್ನೇ GSS ಅವರು ಹೇಳೋದು, ಲೇಖಕ ಹೇಗೆ ಬರೆದಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಲ್ಲ, ಏನು ಬರೆದಿದ್ದಾನೆ ಅನ್ನೋದು ಮುಖ್ಯ. ಹಾದಿಗಲ್ಲು ಅದಕ್ಕೆ ನೇರವಾಗಿ ಎದುರು ನಿಲ್ಲುತ್ತೆ. ಅದರಲ್ಲಿ ಏನಿದೆ ಅನ್ನೋದೇ ನಮಗೆ ಮುಖ್ಯ. ಇವತ್ತು ಒಬ್ಬ ಹಳ್ಳಿಗಾಡಿನ ಬಡ ಸಮುದಾಯದ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಹೇಗೆ ತನ್ನ ಜೀವನವನ್ನು ತನಗಿದ್ದ ಅವಕಾಶಗಳಲ್ಲೇ ರೂಪಿಸ್ಕೊಂಡು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಹಾದಿಗಲ್ಲು ನೇರ ಮುಖಾಮುಖಿಯಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ, ಈ ಮಾದರಿಯ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ಜಯದೇವಿ ತಾಯಿ ಲಿಗಾಡೆ ಪ್ರತಿಷ್ಠಾನದ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಕಲ್ಯಾಣದ ಎಲ್ಲ ಸಹೃದಯ ಮನಸ್ಸುಗಳಿಗೂ, ಹಿರಿಯರಿಗೂ ನಮನಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರೋರಿಗೆ ಎಲ್ಲರಿಗೂ ಶರಣಾರ್ಥಿ. ನನ್ನ ಮಾತುಗಳನ್ನು ಇನ್ನೊಂದು ವಿಷಯ ಮರೆತು ಹೋಗ್ಬಿಟ್ಟೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಚಿಕ್ಕಮಗಳೂರಲ್ಲಿ ಅವರು AC ಆಗಿದ್ದಾಗ ಋಣಮುಕ್ತ ಪತ್ರ ಅಲ್ಲ, ಋಣಮುಕ್ತ ಅಂದರೆ ಇದನ್ನು ಕೊಟ್ಟಿದ್ದು. ಭಾರತದಲ್ಲೇ ಅತಿ ಹೆಚ್ಚು ಋಣಮುಕ್ತ ಪತ್ರಗಳನ್ನು ನೀಡಿದ ಅಧಿಕಾರಿ ಅಂತಂದರೆ ನಮ್ಮ ದಯಾನಂದ ಅವರು. ಇಡೀ ಭಾರತದಲ್ಲಿ ಆ ಥರದ ಸಾಧನೆಗಳನ್ನು ಮಾಡೋದಕ್ಕೆ ಕಾರಣ ಆಗಿದ್ದೇ ನಮ್ಮ ಹಳ್ಳಿ ಬದುಕು ನಮಗೆ ಕಲಿಸಿಕೊಟ್ಟಂಥ ಒಂದು ಪಾಠ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ. ಧನ್ಯವಾದಗಳು ಶ್ರೀ ವಿರ್ಶೆಟ್ಟಿ ಗಾರಂಪಳ್ಳಿ ಸರ್ ಅವರಿಗೆ. ಈಗ ಲೇಖಕರಾದಂಥ ಶ್ರೀ KA ದಯಾನಂದ್ ಸರ್ ಅವರಿಂದ ಮಾತುಗಳು. ಕೆಲಸ ಮಾಡ್ತಾ ಇರಲಿ, ಪರವಾಗಿಲ್ಲ, ಕೇಳಿಸಿದೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಜಯದೇವಿ ತಾಯಿ ಲಿಗಾಡೆ ನಾವು ಕರ್ನಾಟಕ ಇತಿಹಾಸದಲ್ಲಿ ಭಾಳ ವಿಶೇಷವಾಗಿ ಓದ್ತಿದ್ದಂತಹ ಹೆಸರು. ಹಾಗಾಗಿ ಅಂಥ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆಯಲ್ಲಿ ಅದು 50ನೇ ಒಂದು ಉಪನ್ಯಾಸ ಕಾರ್ಯಕ್ರಮ. ಅದು ಒಂದು ರೀತಿ ಹಾಫ್ ಸೆಂಚುರಿ ಇದ್ದ ಹಾಗೆ, ಒಂದು ಘಟ್ಟಗಳು ಅಂತ ಹೇಳ್ತೀವಿ, 25, 50, 75, 100 ಅನ್ನುವಂಥದ್ದು. ಅನಿರೀಕ್ಷಿತವಾಗಿ ಇಂದು ಹಲವು ಕಾರಣಗಳಿಗೆ ಈ ಕಾರ್ಯಕ್ರಮ ನನಗೆ ವಿಶೇಷ ಅನಿಸುತ್ತೆ. ಒಂದು, ಇಂತಹ ಸಂಸ್ಥೆಯಲ್ಲಿರುವಂಥದ್ದು. ಎರಡನೇದು, ಇವತ್ತು ಸಂವಿಧಾನದ ದಿನ. ಬಹುಶಃ ಸಂವಿಧಾನವೇ ನಮಗೆ ಈ ಹಂತದಲ್ಲಿ ನಿಲ್ಲಲಿಕ್ಕೆ ಶಕ್ತಿಯನ್ನು ಕೊಟ್ಟಂತಹದ್ದು. ಹಾಗಾಗಿ ಸಂವಿಧಾನದ ದಿನದಂದು ಇದೇ ಮೊದಲ ಬಾರಿಗೆ ನನ್ನ ಕೃತಿಯ ಬಗ್ಗೆ ಒಂದು ಸಂವಹನ ಅಥವಾ ಸಂವಾದ ಏರ್ಪಟ್ಟಿರುವಂಥದ್ದು. ವಿಶೇಷವಾಗಿ ಅದು ಕೂಡ ನಮ್ಮ ಬಹಳ ಅಚ್ಚುಮೆಚ್ಚಿನ, ಬಹುಶಃ ಇಡೀ ಜಗತ್ತಿನಲ್ಲಿ ಏನಾದರೂ ಸ್ವತಂತ್ರ ಸಾಹಿತ್ಯ ಅನ್ನೋದು ಹುಟ್ಟಿತು ಅಂದರೆ ಅದು ವಚನ ಸಾಹಿತ್ಯ ಮಾತ್ರ ಅಂತ ನಾವು ನಂಬಿದ್ದೇವೆ. ಸ್ವತಂತ್ರವಾದ ಸಾಹಿತ್ಯ, ಉಳಿದವೆಲ್ಲ ಅನುಕರಣೀಯ ಸಾಹಿತ್ಯ ಅಂತ ಹೇಳ್ತಾರೆ. ಪಂಪನ ಕೃತಿಗಳನ್ನು ತೆಗೆದುಕೊಳ್ಳಿ, ರಾಮಾಯಣ ಮಹಾಭಾರತವನ್ನು ಅವಲಂಬಿಸಿರುವಂಥದ್ದಿದೆ, ರನ್ನನ ತಗೊಳ್ಳಿ, ಜನ್ನನ ತಗೊಳ್ಳಿ, ಯಾರದೇ ತಗೊಳ್ಳಿ, ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಹಳೆಯ, ನಮ್ಮ ಪುರಾಣದ ಅಥವಾ ನಮ್ಮ ಧಾರ್ಮಿಕ ವಿಚಾರಗಳನ್ನು ಇಟ್ಟುಕೊಂಡೇ ಅದರಲ್ಲೇ ಒಂದು ವಿಶೇಷತೆಯನ್ನು ಕಂಡುಕೊಂಡು ಬಂದಂಥದ್ದು. ಯಾವುದಾದ್ರೂ ಸ್ವತಂತ್ರವಾದಂತಹ ಸಾಹಿತ್ಯ ಅಂದರೆ ಅದು ವಚನ ಸಾಹಿತ್ಯ. ಅದು ಕೂಡ ಹುಟ್ಟಿದ್ದು ಇಲ್ಲೇ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ನನಗೆ ಒಂದು ಬಹಳ ದೊಡ್ಡ ಕನಸಿತ್ತು. ಕನ್ನಡ ಮತ್ತು ಸಂಸ್ಕೃತಿಯಲ್ಲಿ ಇಲಾಖೆಯಲ್ಲಿದ್ದಾಗ ವಚನ ಸಾಹಿತ್ಯದ ಬಗ್ಗೆ
9 ಗಂಟೆಯ ಒಂದು ನಾಟಕ ಮಾಡಿಸ್ಬೇಕು ಅಂತ. ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ನಾವು ಮಾಡಿಸಿದ್ವಿ 9 ಗಂಟೆ ನಾಟಕ, ಬಹಳ ಪ್ರಸಿದ್ಧವಾದದ್ದು. ಇಡೀ ರಾತ್ರಿ ನಾಟಕ ನಡೆಯುತ್ತೆ. ಆ ತೀವ್ರತೆ ಇರುವಂತಹದ್ದು ವಚನಕ್ಕೆ ಮಾತ್ರ ಅಂತ ನನ್ನ ಆಸೆ. ಹಾಗಾಗಿ ಎಂ ಕಲಬುರ್ಗಿ ಅವರು ಬದುಕಿದ್ರು, ಅವ್ರನ್ನ ಕಮಿಟಿಯ ಅಧ್ಯಕ್ಷರನ್ನ ಮಾಡಿ ನಾನು ಒಂದು ಸಭೆಯನ್ನ ಕರೆದು ಎಲ್ಲ ಮಾಡಿದ್ವಿ. ದುರದೃಷ್ಟವಶಾತ್ ಅದಾದ ಸಭೆ ಆದ 1 ತಿಂಗಳಲ್ಲಿ ಅವರು ಮರಣ ಹೊಂದಿದ್ರು. ನಂತರ ಕೆ.ವೈ. ನಾರಾಯಣ ಸ್ವಾಮಿ ಅವರ ಹತ್ರ ಸುಮಾರು 85 ದೃಶ್ಯಗಳ ನಾಟಕವನ್ನು ಬರೆಸಿ ಅದನ್ನು ಅಧ್ಯಯನ ಮಾಡಿಸಿ 1 ವರ್ಷ ಒದ್ದಾಡಿ, ನಾನು ನಿರ್ದೇಶಕನಾಗಿದ್ದಾಗಲೇ 75 ಲಕ್ಷವನ್ನ ಸಿ ಬಸವಲಿಂಗನವರು ಇಲ್ಲಿ ಬಂದಿದ್ರಿ ಅಂತ ಹೇಳಿದ್ರಿ NSDಯ ನಿರ್ದೇಶಕರು, ಅವ್ರಿಗೆ ಕೊಟ್ಟು ನಿರ್ದೇಶನ ಮಾಡೋ ಹಂತಕ್ಕೆ ತಂದು ಹೋಗಿದ್ದು. ಅವಾಗ ಕಲಬುರ್ಗಿ ಅವರು ಒಂದು ಮಾತು ಹೇಳಿದರು, ಇದು ಯಾವತ್ತೂ ಬಸವಣ್ಣ ಕೇಂದ್ರಿತ ಆಗಬಾರ್ದು, ಕಾಯಕ ಕೇಂದ್ರಿತವಾಗಿ ಮಾಡು, ಯಾವುದೇ ವಿವಾದಗಳನ್ನು ಇದರಲ್ಲಿ ಮುಟ್ಟಕ್ಕೆ ಹೋಗಬೇಡ, ಆ ಎಲ್ಲ ವಚನಕಾರರ ಸಂದೇಶಗಳು ವಿಚಾರಗಳು ಜನರಿಗೆ ಆ ಸತ್ಯ ವಿಚಾರಗಳು, ಸತ್ಯ ವಿಚಾರ ಅಂದ್ರೆ ವಚನದ ಮೂಲ ಸತ್ವ ಏನಿತ್ತು ಅದು ಜನರಿಗೆ ಈ ಮೂಲಕ ರೀಚ್ ಆಗಲಿ ಅಂತ ಹೇಳಿ ನನಗೊಂದು ಆಶೀರ್ವಾದವನ್ನು ಮಾಡಿದ್ರು. ದುರದೃಷ್ಟವಶಾತ್ ಅವರು ಇರಲಿಲ್ಲ. ನಂತರ ಅದನ್ನು ಮುಂದುವರ್ಸಿದ್ವಿ. ಬಟ್ ಅದು ನಿರ್ದೇಶನದ ಹಂತಕ್ಕೆ ಬಂದು ನಿಂತು ಬಿಡ್ತು. ನಾನು ಟ್ರಾನ್ಸ್ಫರ್ ಆದ್ರೆ ಇವತ್ತಿಗೂ ಅಲ್ಲೇ ಉಳಿದಿದೆ. ಅಂತಹ ವಚನ ಸಾಹಿತ್ಯ ಹುಟ್ಟಿದಂತಹ ಒಂದು ಸ್ಥಳದಲ್ಲಿ ನಿಂತು ಮಾತನಾಡೋದು ಕೂಡ ಪುಣ್ಯದ ಕೆಲಸ ಅಂತ ನಾನು ಭಾವಿಸಿದ್ದೇನೆ. ಕೃತಿಯ ಬಗ್ಗೆ ಅದರ ತಳ ಸಂಸ್ಕೃತಿಯ ದೃಷ್ಟಿಯಿಂದ ವಿಮರ್ಶೆ ಮಾಡುವಂಥದ್ದು, ಅದನ್ನು ರೈತಾಪಿ ನಮ್ಮ ನೆಲ ಸಂಸ್ಕೃತಿಯ ದೃಷ್ಟಿಯಿಂದ ವಿಮರ್ಶೆಯನ್ನು ಮಾಡುವಂಥದ್ದು, ಭಾಷೆಯ ದೃಷ್ಟಿಯಿಂದ ವಿಮರ್ಶೆಯನ್ನು ಮಾಡುವಂಥದ್ದು, ವಿಷಯದ ದೃಷ್ಟಿಯಿಂದ ವಿಮರ್ಶೆಯನ್ನು ಮಾಡುವಂಥದ್ದು, ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಅದರ ಬಗ್ಗೆ ಚರ್ಚೆಯನ್ನು ಅಥವಾ ವಿಚಾರಗಳನ್ನು ಬಂದ ನಂತರ ಹೇಳ್ತಾ ಇದ್ದಾರೆ. ಆದರೆ ನಾನು ಬರಿಬೇಕಾದ್ರೆ ಅದು ಯಾವುದೂ ಕೂಡ ನನ್ನ ಮನಸ್ಸಿನಲ್ಲಿ ಇರಲೇ ಇಲ್ಲ. ಯಾಕೆಂದರೆ ಮೂಲತಃ ನಾನು ಸಾಹಿತಿಯೂ ಅಲ್ಲ, ಆದರೆ ಸಾಹಿತ್ಯದ ಆಸಕ್ತಿ ಇದ್ದದ್ದು, ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದು ಇದಕ್ಕೆ ಕಾರಣ. ನಾನು ಬರೀಲಿಕ್ಕೆ ಒಂದು ಕಾರಣ ಇತ್ತು, ಅದು ನನ್ನ ಕೃತಿಯಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ. ನಾನು CEO ಇದ್ದಾಗಲೂ ಇಡೀ ನಮ್ಮ ಎಲ್ಲೆಲ್ಲಿ ಹಾಸ್ಟೆಲ್ಗಳು SC ಹಾಸ್ಟೆಲು, BCM ಹಾಸ್ಟೆಲು ಅಥವಾ ಯಾವುದೋ ರಾಣಿ ಚೆನ್ನಮ್ಮ ಸ್ಕೂಲು, ಪ್ರತಿ ವಾರ ಒಂದು ಕಡೆ ಹೋಗಿ ಒಂದು ಮೋಟಿವೇಶನಲ್ ಸ್ಪೀಚ್ ಮಾಡಬೇಕು. ಅಂದರೆ ಒಂದು ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡು ಈ ವಾರ ನೀನು ಹೋಗು, ಮುಂದಿನ ವಾರ ನಾನು ಹೋಗ್ತೀನಿ ಅಂತ ಹೇಳಿ ಬೆಂಗಳೂರು ರೂರಲ್ ಜಿಲ್ಲೆಯಲ್ಲಿ ಇಡೀ ವರ್ಷದಲ್ಲಿ ಎಲ್ಲ ಹಾಸ್ಟೆಲ್ಗಳಿಗೂ ಹೋಗ್ತಾ ಇದ್ವಿ. ನಂತರ ನಾನು ಶಿವಮೊಗ್ಗ DC ಇದ್ದಾಗ ಸುಮಾರು ಎಲ್ಲ ಹಾಸ್ಟೆಲ್ ಸುಮಾರು 9,000 ವಿದ್ಯಾರ್ಥಿಗಳಿಗೆ ಒಂದು IAS KS ತರಬೇತಿಯನ್ನು ನಾನು ಬೆಂಗಳೂರಿನಿಂದ ವಿಶೇಷವಾಗಿ ಉಪನ್ಯಾಸಕರನ್ನು ಕರೆಸಿ ನಾನು ಮಾಡಿದ್ದೆ. ಅವೆಲ್ಲ ಮಾಡಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಾವು ಒಡನಾಟವನ್ನು, ಯಾಕೆಂದ್ರೆ ನಾನು ಮೂಲತಃ ಶಿಕ್ಷಕ ವೃತ್ತಿಯಿಂದ ಬಂದಂಥವನು, ವಿಷಯ ಅದೊಂದು ಹುಚ್ಚಿರುತ್ತೆ ನೋಡಿ. ಅಲ್ಲಿ ಶಿಕ್ಷಕ ವೃತ್ತಿ ಬಿಟ್ಟು ಬಂದ ಮೇಲೆ ಇಲ್ಲಿ ಈ ಮೂಲಕ ಶಿಕ್ಷಕ ವೃತ್ತಿಯನ್ನು ಕಂಡುಕೊಳ್ಳೋದು. ಸ್ವಲ್ಪ ಹುಡುಗರು ಅಂದರೆ ಆಸೆ, ಒಂಥರ ಎಲ್ಲೋ ಒಂದು ಸೆಳೆತ, ಅಲ್ಲಿ ಹೋಗಿ ಆ ಮಕ್ಕಳ ಜೊತೆ ಒಡನಾಟದಲ್ಲಿ ಅವರೊಂದಿಗೆ ನಾವು ಚರ್ಚೆಯನ್ನು ಮಾಡಬೇಕಾದ್ರೆ, ಅವ್ರಿಗೆ ಈ ತರಬೇತಿಗಳನ್ನು ನೀಡಬೇಕಾದ್ರೆ, ಅವ್ರಿಗೆಲ್ಲ ಹೇಳಬೇಕಾದ್ರೆ ನನ್ನ ಕಣ್ಣು ಕಾಣಿಸ್ತಿದ್ದು ನನ್ನ ಸಮಸ್ಯೆ ಏನೋ ಅದೇ ಸಮಸ್ಯೆ ಎಲ್ಲರ ಸಮಸ್ಯೆ. ನಾನು ಹಳ್ಳಿಯಿಂದ ಬಂದಿದ್ದೀನಿ, ನನ್ನ ಕೈ ಸಾಧ್ಯ ಇಲ್ಲ. ನಾವು ನೋಡೋದೆಲ್ಲ ಹಾಸ್ಟೆಲ್ ಹುಡುಗರು ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಅಥವಾ ಗ್ರಾಮೀಣ ಪ್ರದೇಶದ ಶಾಲೆಗಳು ಅಂದರೆ ಎಲ್ಲ ಮಕ್ಕಳ ಬದುಕು ಕೂಡ ಹೆಚ್ಚು ಕಡಿಮೆ ನಂದಕ್ಕೂ ಅವಕ್ಕೆ ಯಾವುದು ವಿಭಿನ್ನ ಇಲ್ಲ. ಇವಾಗ ನಾನು ಸ್ವಲ್ಪ ಬೆಳೆದಿದ್ದೀನಿ, ಹಾಗಾಗಿ ನನ್ನ ಬದುಕಿಗೆ ಒಂದು ವಿಶೇಷವಾದ ಅರ್ಥ ಬಂದಿದೆ. ಪ್ರತಿಯೊಬ್ಬರೂ ಕೂಡ ತಾವು ಬೆಳೆದ್ರೆ ಅಷ್ಟೇ ವಿಶೇಷವಾದ ಮಹತ್ವ ಸ್ಥಾನಮಾನ ಸಿಗುತ್ತೆ ಅಂತ ನನ್ನ ಭಾವನೆ. ಅವ್ರು ಹೋದಾಗ ಅವರಲ್ಲಿ ಕಾಣುವಂತಹ ಒಂದು ಕೀಳರಿಮೆ ಏನಪ್ಪ ಅಂದರೆ, ಒಂದು ನನ್ನ ಹಳ್ಳಿಯಿಂದ ಬಂದವನು, ಮೊದಲನೇ ಒಂದು ಹರ್ಡಲ್ ಅವ್ರಿಗೆ ಅಂದರೆ ತಡೆ, ಅವ್ರ ಬದುಕಿನಲ್ಲಿ ಅವರೇ ಹಾಕೊಂಡ್ಬಿಡೋದು, ನನ್ನ ಹಳ್ಳಿಯಿಂದ ಬಂದಿದ್ದೀನಿ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಗೌರ್ಮೆಂಟ್ ಸ್ಕೂಲಿಂದ ಬಂದಿದ್ದೀನಿ, ನೆಕ್ಸ್ಟ್ ಗೌರ್ಮೆಂಟ್ ಸ್ಕೂಲ್ ನಾನು ದೊಡ್ಡ ಹೈಫೈ ಸಿಟಿಯ ಕಾನ್ವೆಂಟಿಂದ ಬಂದಿಲ್ಲ ಅನ್ನುವಂಥದ್ದು. 3 ನನಗೆ ಇಂಗ್ಲೀಷ್ ಬರಲ್ಲ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಇಂಗ್ಲೀಷ್ ಕಲಿತ ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ ಅನ್ನುವಂಥದ್ದು. 4 ನಾವು ಆರ್ಥಿಕವಾಗಿ ಕಷ್ಟ ಇದೆ, ಸಾಧ್ಯನೇ ಇಲ್ಲ ನಾವೆಲ್ಲ ಅಂತ, ನಾನು ಟ್ಯೂಷನ್ಗೆ ಹೋಗಲಿಲ್ಲ, ಅಥವಾ ನನಗೆ ಸರಿಯಾಗಿ ವಾತಾವರಣ, ನಮ್ಮೂರು ವಾತಾವರಣ ಸಿಗಲಿಲ್ಲ, ಅದು ಸಿಗಲಿ, ಈ ಥರದ ಮನಸ್ಥಿತಿ ಕೀಳರಿಮೆಗಳನ್ನು ನಾವು ಕಾಣ್ತೇವೆ. ಅದರಿಂದ ಹೊರ ಬರಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಾನು ಆ ಮಕ್ಕಳುಗಳಿಗೆ ನಾನು ಬಹಳಷ್ಟು ಸಲ ನಾನು ಸ್ಪೀಚ್ ಮಾಡಿದ್ದೇನೆ, ಹೋಗ್ತಾನೆ ಇರ್ತೀನಿ, ಈಗಲೂ ಮಾಡ್ತಾನೆ ಇರ್ತೇವೆ. ಆದರೆ ಆ ಮಕ್ಕಳಿಂದ ಆ ಭಾವನೆಯಿಂದ ಹೊರಗೆ ಬರಬೇಕು ಅಂದರೆ ಏನಾದರೂ ಒಂದು ನನ್ನ ಕೃತಿಯ ಮೂಲಕ ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ನನ್ನ ಬದುಕಿನ ವಿಚಾರಗಳನ್ನು ಇಟ್ಕೊಂಡು, ನೋಡ್ರಪ್ಪ ಇದೇನು ವಿಶೇಷ ಅಲ್ಲ, ನಿನ್ನಾಗೆ ನಾನು ಬದುಕಿದ್ದೆ, ನಿಮ್ಮ ಹಾಗೆ ನಾವು ಬೆಳೆದ್ವಿ, ನಿಮ್ಮ ಹಾಗೆ ನಾನು ಇದ್ದೆ, ನೀವು ಪರವಾಗಿಲ್ಲ, ನಾನೆಲ್ಲ ಸ್ಕೂಲ್ಗೆ ಹೋದಾಗ ಹೇಳ್ತಿರ್ತೇನೆ, ನೀವು ಪುಣ್ಯವಂತರು, ಯಾಕಂದ್ರೆ ಸ್ಕೂಲ್ಗೆ ಬರೋ ಅದೃಷ್ಟ ನಾನು ಸಿಕ್ಕಿದೆ. ಆ್ಯಕ್ಚುಲಿ ನಾನು PUC ಇಂದ ನಾನು ಯಾವತ್ತೂ ಕಾಲೇಜ್ ಹೋದವನೇ ಅಲ್ಲ, ಫುಟ್ಪಾತ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು. ಮೆಜೆಸ್ಟಿಕ್ ಫುಟ್ಪಾತ್ ನೋಡಿದಿರಲ್ಲ, ಆಲ್ಮೋಸ್ಟ್ ಹಳ್ಳಿಯಿಂದ ಅಲ್ಲಿ ಹೋದಾಗ ನನಗೆ ಬಹಳ ದೊಡ್ಡ ಪ್ರೇರಣೆ ಯಾವುದು ಅಂತ ಅಂದರೆ, KS ಮಾಡೋಕ್ಕಾಗಲಿ, ಟೀಚರ್ ಆಗೋಕ್ಕಾಗಲಿ, ಇನ್ಯಾವುದಕ್ಕಾಗಲಿ ಒಂದೇ ಒಂದು, ಊರಿಗೆ ಹೋದ್ರೆ ಕೂಲಿ ಮಾಡ್ಬೇಕಲ್ಲ, ಅದರಿಂದ ತಪ್ಪಿಸ್ಕೋಬೇಕು ಅಂತ. ಅದಕ್ಕಿಂತ ದೊಡ್ಡ ಪ್ರೇರಣೆ ಬೇರೆ ಯಾವುದೂ ಅಲ್ಲ. ಹಾಗಾಗಿ ಆ ಥರದ ವಾತಾವರಣದಲ್ಲಿ ನಾವು ಬಂದವ್ರಿಗೆ ಯಾವುದೂ ಕೂಡ ಕಷ್ಟ ಅಲ್ಲ, ಮನಸ್ಸು ಮಾಡಬೇಕಷ್ಟೆ. ಮನಸ್ಸು ಮಾಡಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯತೆ ಇದೆ.
ಅದೇನು ನಾವು 35% ತಗೊಂಡಿದ್ದೀವಿ ಅಂತ ಏನು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಮನಸ್ಸು ಮಾಡಿದ್ರೆ ರ್ಯಾಂಕ್ ಬಂದವನ್ನ ಒಂದೇ ವರ್ಷದಲ್ಲಿ ಸೈಡ್ಗೆ ಹಾಕಿ ಸೆಲೆಕ್ಟ್ ಆಗೋದು. ನಾನು ಅದಕ್ಕೆ ಉದಾಹರಣೆಗಳನ್ನು ಕೊಡ್ತಾ ಇದ್ದೆ. ಕೋಲಾರ ಇದೆಯಲ್ಲ, ಕೋಲಾರದಲ್ಲಿ ಇವತ್ತು KAS ಅಧಿಕಾರಿಗಳನ್ನು ತೆಗೆದುಕೊಂಡ್ರೆ ಅತಿ ಹೆಚ್ಚು ಜನ ಬರೋದು ಕೋಲಾರದವರು. ಅತಿ ಹೆಚ್ಚು ಜನ. ಅವರು ಒಂದು ಕಾಲದಲ್ಲಿ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಕರಿತಿದ್ರು, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ. ಬಹುಪಾಲು ಅಧಿಕಾರಿಗಳಿದ್ದಾರೆ. IPS ನೋಡಿ, IAS ನೋಡಿ, ಹೈಯೆಸ್ಟ್ ಬಿಹಾರದವರು. ನಾನು ಮೊನ್ನೆ ಬಿಹಾರ್ ಎಲೆಕ್ಷನ್ಗೆ ಹಾಕಿದ್ರು, ಬಿಹಾರದಲ್ಲಿ ಇದ್ದೆ. ನಾನು ನೋಡಿ ಆಶ್ಚರ್ಯ ಆಯಿತು. ನೀವೊಂದು ಊಹೆ ಮಾಡಿ, ಒಂದು ಸ್ಕೂಲ್ ಬಗ್ಗೆ ಹೇಳ್ತಾ ಇದ್ರು, ಕಾಲೇಜ್ ಬಗ್ಗೆ ಹೇಳ್ತಾ ಇದ್ರು ಅಲ್ಲಿ. ನಾನು ಆ ಕಾಲೇಜ್ ನೋಡಲಿಲ್ಲ, ಎಷ್ಟು ಅದು ಸ್ವಲ್ಪ ಅತಿರೇಕನೇನೋ ಗೊತ್ತಿಲ್ಲ, ನನಗೆ ಹಂಗೆ ಅನ್ನಿಸ್ತಾ ಇದೆ ನಿಜನೋ ಇಲ್ವೋ ಅಂತ. ಒಂದು ತಾಲೂಕ್ ಪ್ಲೇಸಲ್ಲಿ ಒಂದು ಗರ್ಲ್ಸ್ ಕಾಲೇಜ್ ಇದೆಯಂತೆ. ಆ ಕಾಲೇಜಲ್ಲಿ 29 ಜನ ಲೆಕ್ಚರರ್ಸ್ ಇದ್ದಾರಂತೆ. ಅಲ್ಲಿ 10 ರೂಮ್ ಇದೆಯಂತೆ. 29 ಜನ ಲೆಕ್ಚರರ್ಸ್, 10 ರೂಮ್ ಇದೆಯಂತೆ. ಸ್ಟೂಡೆಂಟ್ ಎಷ್ಟಿರ್ಬೋದು ಗೊತ್ತಾ? ಎಷ್ಟಿರ್ಬೋದು ನಿಮ್ಮ ಅಂದಾಜು? 10 ರೂಮ್ ಇರೋ ಕಾಲೇಜಲ್ಲಿ 12,000 ಸ್ಟೂಡೆಂಟ್ ಇದ್ದಾರಂತೆ. ನಂಬ್ತೀರಾ? ಬಿಹಾರ ನೋಡಿದ್ರೆ ನನಗೆ ಇವತ್ತಿಗೂ ಅದು ನಿಜ ಅಂತ ನಂಬುವಂಥ ಸ್ಥಿತಿಲಿ ಇದೆ, ನಿಜವಾಗ್ಲೂ ಇದೆ. ಆದರೆ ಅಲ್ಲೇ ಅತಿ ಹೆಚ್ಚು ಜನ IAS ಆಫೀಸರ್ ಬರ್ತಾರೆ. ಯಾಕೆ? ಅಲ್ಲಿ ಯಾವ ಸ್ಕೂಲಲ್ಲಿ ಅಲ್ಲಿ ಮೊನ್ನೆ ನಾನು ಹಾಗೆ ಚರ್ಚೆ ಮಾಡ್ತಾ, ಹೇಗಿದೆಯಪ್ಪ ಇಲ್ಲಿ ಎಜುಕೇಷನ್ ಅಂತ ಕೇಳ್ತಾರೆ. ಸರ್, ಹಿಂದಿನ ಗೌರ್ಮೆಂಟ್ ಬಂದಾಗ ಎಲ್ಲ ಟೀಚರ್ ಖಾಲಿ ಇದೆ ಅಂತ ಅಪಾಯಿಂಟ್ ಮಾಡಿದ್ರು ಸರ್. ಅವ್ರು ರಿಟೈರ್ಡ್ ಆಗೋ ತನಕ ಯಾವ ಹುಡುಗನೂ ಉದ್ಧಾರ ಆಗಲ್ಲ ಸರ್ ಅಂತ ಡೈಲಾಗ್ ಹೇಳಿದ್ರು. ತಪ್ಪು, ಎಕ್ಸಾಗ್ರೇಷನ್ ಸ್ವಲ್ಪ ಇರ್ಬೋದು. ಯಾಕೆ ಅಂದರೆ ಕಾಪಿ ಸಂಸ್ಕೃತಿ ಹೆಂಗಿದೆ ಅಂತ ಅಂದರೆ, ಅಲ್ಲಿ ಬಂದಿರೋ ಟೀಚರ್ಗಳಿಗೆ ಓದಕ್ಕೆ ಬರೀಲಿಕ್ಕೆ ಬರಲ್ಲ ಸರ್, ಆ ಪರಿಸ್ಥಿತಿ ಇದ್ದಾರೆ ಅಂತ. ನನ್ನ ಕೌಂಟಿಂಗ್ ಹಾಲ್ದು ಫೋಟೋ ತೋರಿಸ್ತಾ ಇದ್ದೆ. ಕೌಂಟಿಂಗ್ ಹಾಲ್ದು ಬಹುಶಃ ನಾವು ಹೊರಗಡೆ ಎಲ್ಲರೂ ಕಾಫಿ ಗೀಫಿ ಕೊಡಲಿಕ್ಕೆ ಹೊರಗಡೆ ಕೌಂಟಿಂಗ್ ಮಾಡಬೇಕಾದ್ರೆ ಮಾಡ್ತೀವಲ್ಲ ಸೆಡ್ಡು, ಸೇಮ್ದು ನನ್ನ ಕೌಂಟಿಂಗ್ ಹಾಲ್. ನನ್ನ ಹತ್ರ ಫೋಟೋ ಇವತ್ತು ಇದೆ. ಅಂಥ ರಾಜ್ಯದಲ್ಲಿ ಅಷ್ಟು ಜನ ಸಕ್ಸಸ್ ಆಗಲಿಕ್ಕೆ ಕಾರಣ ಏನು? ಒಳ್ಳ ತುಡಿತ. ನಾನು ಬಡತನದಲ್ಲಿದ್ದೇನೆ, ಕಷ್ಟದಲ್ಲಿದ್ದೇನೆ, ಏನಾದರೂ ಮಾಡಬೇಕು ಅಂತ ಅವರು ಡೆಲ್ಲಿಗೋ ಎಲ್ಲೋ ಬೇರೆ ಕಡೆಗೋ ಟ್ರೈನಿಂಗ್ಗೋ ಹೇಗೋ ಕಷ್ಟಪಟ್ಟು ಹೋಗಿ IAS ಆಗ್ತಾರೆ, IPS ಆಗ್ತಾರೆ. ಹಾಗೇನೆ ಕೋಲಾರದಲ್ಲೂ ಅಷ್ಟೇ. ನಾನು ಕೋಲಾರದಲ್ಲಿ 3 ವರ್ಷ ಕಾಲೇಜ್ ಎಜುಕೇಷನ್ ಡಿಪಾರ್ಟ್ಮೆಂಟ್ SDA ಕ್ಲರ್ಕ್ ಆಗಿದ್ದವನು. ಅಲ್ಲಿ ನೋಡಿದ್ರೆ ಕುಡಿಯೋಕ್ಕೆ ನೀರು ಇರಲಿಲ್ಲ. ಈಗೆಲ್ಲ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ತಿದೆ. ಕುಡಿಯೋಕ್ಕೆ ನೀರು ಇರಲಿಲ್ಲ. ಸಿಮೆಂಟ್ ಇದು ಇಟ್ಕೊಂಡು ಹೋಗ್ತೀವಲ್ಲ ಬಾಕ್ಸ್, ಆ ಥರದ್ದನ್ನು ಲೈನ್ಗಿರೋದು ಯಾವುದು ಬೋರ್ ಮುಂದೆ 1 ಕಿಲೋಮೀಟರ್ ಇರೋದು. ಅಂಥ ಊರಿನಲ್ಲಿ ಹೈಯೆಸ್ಟ್ KAS ಆಫೀಸರ್ಸ್ ಯಾಕಾಯ್ತಾರೆ? ನಾನು ಏನಾದರೂ ಸಾಧಿಸಬೇಕು ಅನ್ನೋ ಒತ್ತಡ. ಆ ಒತ್ತಡ ಯಾವುದಪ್ಪ ಅಂದರೆ, ನಮಗೆ ಬರುವಂಥ ಸಮಸ್ಯೆಗಳು, ಅಡ್ಡಿ ಆತಂಕಗಳೇನಿದೆ, ಬಡತನ, ಗೌರ್ಮೆಂಟ್ ಸ್ಕೂಲು, ಓದಕ್ಕೆ ದುಡ್ಡಿಲ್ಲ, ಅದಿಲ್ಲ, ಓದಿಸಲ್ಲ, ವಾತಾವರಣ ಇಲ್ಲ, ಮನೆಗೆ ಹೋದರೆ ನೆಮ್ಮದಿ ಇಲ್ಲ, ಅವೆಲ್ಲವೂ ಕೂಡ ಪಾಸಿಟಿವ್ ಆಗಿ ನಾವು ತೆಗೆದುಕೊಂಡಾಗ, ಧನಾತ್ಮಕವಾಗಿ ನಾವು ತೆಗೆದುಕೊಂಡಾಗ ಅದೇ ನಮ್ಮ ದೊಡ್ಡ ಸಾಧನೆಗೆ ಪ್ರೇರಣೆ ಆಗುತ್ತೆ. ಅವನ್ನೆಲ್ಲ ಋಣಾತ್ಮಕವಾಗಿ ತೆಗೆದುಕೊಂಡ್ರೆ ಅದೇ ನಮ್ಮ ಅವನತಿಗೂ ಕೂಡ ಕಾರಣ ಆಗುತ್ತೆ. ಏನೋ ಒಂದು ಕತೆ ಹೇಳ್ತಾ ಇದೆ. ಒಂದು ಮನೆಯಲ್ಲಿ ತಂದೆ ಭಾಳ ಕುಡಿಯೋದು ಕಲ್ತಿದ್ನಂತೆ. 2 ಮಕ್ಕಳಿದ್ರಂತೆ. ಒಬ್ಬ ಕುಡ್ಕ ಆದ್ನಂತೆ, ಇನ್ನೊಬ್ಬ ಕುಡಿಯೋದು ಮುಟ್ಲೇ ಇಲ್ಲಂತೆ ಜೀವನದಲ್ಲಿ. ಯಾಕೆ ಅಂತ ಬಂದು ಚೆಕ್ ಮಾಡಿದಾಗ ನಮ್ಗೆ 2 ಗಿಳಿ ಕತೆ ಇದೆಯಲ್ಲ ಹಾಗೆ. ಯಾಕೆಂದ್ರೆ ಒಬ್ಬ ಮಗನಿಗೆ ಅಪ್ಪನ ನೋಡಿ ಪ್ರೇರಣೆಯಾಗಿ ಅವ್ನು ಕುಡಿಯೋದು ಕಲ್ತಂತೆ, ಇನ್ನೊಬ್ಬ ಅವ್ನು ಕುಡ್ತಾ ಅವ್ನ ಜೀವನ ನೋಡಿ ಬೇಜಾರಾಗಿ ಅವನದು ಬಿಟ್ಟನಂತೆ. ಸೊ ಒಬ್ಬನೇ ವ್ಯಕ್ತಿ 2 ಥರದ ಮಾದರಿಗೆ ಕಾರಣ ಆಗ್ತಾರೆ ಅಲ್ವಾ? ಹಾಗಾಗಿ ಆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡ್ರೆ ಹೀಗಾಗ್ತೀವಿ, ನೆಗೆಟಿವ್ ಆಗಿ ತಗೊಂಡ್ರೆ ಹೀಗಾಗ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿಕ್ಕೆ ನನ್ನದೇ ಬದುಕಿನ ಉದಾಹರಣೆಯನ್ನು ಇಟ್ಕೊಂಡು ನನ್ನ ಕೃತಿಯನ್ನು ರಚನೆ ಮಾಡಿದೆ. ಮಾಡಬೇಕಾದ್ರೆ ನಾನು ಎಲ್ಲ ಹೀಗೆ ಬೆಳಿಗ್ಗೆ ನಾನು ಬರ್ತಾನೆ, ನಾನು ಮೊಬೈಲ್ನಲ್ಲಿ ಒಂದು ನೋಟ್ಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲಾದರೂ ಹೀಗೆ ಟೂರ್ ಹೋದರೆ, ಅಲ್ಲಿ ಹೋದರೆ, ಕಾರಲ್ಲಿ ಕುಳಿತಾಗ ಇನ್ನೇನು ಕೆಲಸ ಅದರಲ್ಲೇ ಟೈಪ್ ಮಾಡ್ಕೊಳ್ತೀನಿ. ಬಹುಶಃ ನೀವು ಕಂಪ್ಯೂಟರಲ್ಲಿ ಕನ್ನಡ ಟೈಪ್ ಮಾಡೋದಕ್ಕಿಂತ ಸ್ಪೀಡಾಗಿ ನಾನು ಮೊಬೈಲಲ್ಲಿ ಟೈಪ್ ಮಾಡ್ತೀನಿ, ಅಷ್ಟು ಅಭ್ಯಾಸ ಆಗಿದೆ. ಅದು ಅಭ್ಯಾಸ ನಾನು AC DC ಇದ್ದಾಗಲೂ ಕೂಡ ನನ್ನ ಆರ್ಡರ್ ನಾನೇ ಟೈಪ್ ಮಾಡಿ ನನ್ನ ಆರ್ಡರ್ನ ನನ್ನ ಜೀವನದಲ್ಲಿ ಯಾವ ಟೈಪಿಂಗ್ ಅವ್ರಿಗೂ ಕೊಟ್ಟಿಲ್ಲ, ನಾನೇ ಮಾಡುವಂಥದ್ದು. ಒಂದು 5-6 ಸಾವಿರ ಜಡ್ಜ್ಮೆಂಟ್ ಬರೆದಿದ್ದಾನೆ. ಅವೆಲ್ಲ ಅದು ಅಭ್ಯಾಸ ಆಗಿ ಅದನ್ನು ಬರ್ಕೊಳ್ಳಿಕ್ಕೆ ಶುರು ಮಾಡಿದೆ. ಅದಾದಮೇಲೆ ಏನು ಮಾಡೋದು, ಕಾಪಿ ಮಾಡಿಬಿಟ್ಟು ವಾಟ್ಸಪ್ನಲ್ಲಿ ನಮ್ಮ ಸ್ನೇಹಿತರಿಗೆ ಕಳಿಸೋದು. ನೋಡಪ್ಪ ಇಲ್ಲಿ ಕಳಿಸಿ ಒಂಚೂರು ಪ್ರಿಂಟ್ ತೆಗೆದುಬಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಕರೆಕ್ಷನ್ ಮಾಡಿಬಿಡು ಅಂತ. ಹಂಗೆ ಕರೆಕ್ಷನ್ ಅವ್ರು ಮಾಡಿದ್ದು, ನಾನು ಬರೆದದ್ದು, ಅದು ಕೊನೆಗೆ ಪ್ರಿಂಟ್ ಆಗಿ ಬಂತು. ಆದರೆ ಆಶ್ಚರ್ಯ ಏನಪ್ಪ ಅಂದರೆ, ಈಗಾಗಲೇ 4 ತಿಂಗಳು ಆಯ್ತು ಅದು ಬಂದು, ನಾವೇನು ಬಿಡುಗಡೆ ಮಾಡಲಿಲ್ಲ. ಆದರೆ 6ನೇ ಮುದ್ರಣ ಮುಕ್ತಾಯ ಆಗಿ 7ನೇ ಮುದ್ರಣದ ಹಂತಕ್ಕೆ ಕಾಲಿಟ್ಟಿದೆ. ಎಲ್ಲೋದ್ರೂ ಕೂಡ ಕೇಳ್ತಿದ್ದಾರೆ. 2ನೇದಾಗಿ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಕೂಡ ಅದನ್ನು ನೋಡಿ, ನಾನು ಅನುಭವಿ ಬರಗಾರನಲ್ಲ, ಸುಮ್ಮನೆ ನನ್ನ ಈ ಒಂದು ದೃಷ್ಟಿಕೋನ, ಈಗೇನು ನಾನು ಹೇಳಿದೆ ಅದೇ ದೃಷ್ಟಿಕೋನ ಇಟ್ಕೊಂಡು ನಾನು ಬರೆದಂಥವನು ಅಂತ ಹೇಳಿದಾಗ, ಆದರೆ ಅದರ ಭಾಷೆಯ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಭಾಷೆ ಬಹಳ ಚೆನ್ನಾಗಿದೆ, ಸರಳವಾಗಿದೆ, ಮತ್ತು ಯಾರನ್ನೂ ಕೇಳಿದ್ರೂ ಒಬ್ಬೊಬ್ರಿಗೂ ಅನ್ನೋದು ಭಾಳ ಇಷ್ಟ ಆಗಿಬಿಡುತ್ತೆ. ನಾನೊಂದು ಕೋಳಿ ಕೊಲೆ ಮಾಡಿದ್ದೆ, ಬಹುಶಃ ಮಂಗ ಕೋಳಿ ಕೊಲೆ ಅಂತ ಅದನ್ನು ಬರೆದಿದೆ.
ಅದನ್ನು ಓದೋರು ಎಲ್ಲರೂ ಅವ್ರವ್ರ ಬದುಕಿನ ಒಂದೊಂದು ಕೋಳಿ ಕಳ್ಳತನದ ಕತೆ, ಕೋಳಿ ಹೊಡೆದಿದ್ದ ಕತೆ, ಇನ್ನೊಂದು ಏನೇನೋ ಅವ್ರವ್ರ ಬದುಕಿನಲ್ಲಿ ಅವ್ರು ಅನುಭವಿಸಿದ ಅನುಭವಗಳನ್ನ ಎಷ್ಟು ಚೆನ್ನಾಗಿ ಸ್ವಾಸ್ಥ್ಯವಾಗಿ ಹಂಚಿಕೊಳ್ತಾರೆ ಅಂದ್ರೆ ಬಹುಶಃ ನಾನು ಮಾಡಿದ ತಪ್ಪನ್ನ ಬಹುಶಃ ಎಲ್ಲರೂ ಒಬ್ಬೊಬ್ರು ಮಾಡಿದ್ದಾರೆ ಅಂತ ಅಂದ್ರೆ ನನ್ನೊಬ್ಬರ ಬದುಕು ಒಂದೇ ತರ ಇಲ್ಲ, ಎಲ್ಲರ ಬದುಕು ಹೆಚ್ಚು ಕಡಿಮೆ, ರೂಪಗಳು ಬೇರೆ ಬೇರೆ, ಎಲ್ಲ ಇನ್ನೂ ಒಂದೇ ಮುಖ ಅನ್ನೋ ರೀತಿಯಲ್ಲಿ. ಅಥವಾ ಇನ್ನೊಂದು ಹುಚ್ಚಮ್ಮ ಅನ್ನೋದು ಬಂದಾಗ ಆ ಥರದ ವ್ಯಕ್ತಿ ಇದ್ದಾರ ಅಂತ ಕೇಳೋದು ಉಂಟು. ಹೌದು, ಅಂತಹವರ ಸಹಕಾರದಿಂದನೇ ನಾವು ಬಂದಂಥದ್ದು. ಹಾಗೇನೆ ನನ್ನ ಗ್ರಾಮೀಣ ಬದುಕು, ನನ್ನ ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು, ನನ್ನ ಕುರಿ, ನನ್ನ ಎತ್ತು, ಇವುಗಳ ಒದ್ದಾಟ, ಅವುಗಳೆಲ್ಲವೂ ಕೂಡ ಎಲ್ಲರ ಜೀವನದಲ್ಲಿಯೂ ಕೂಡ ಅನುಭವಿಸಿರುವಂಥ ವಿಚಾರಗಳೇ. ಆಡಳಿತದಲ್ಲಿ ಕೆಲವು ನಾನು ಇನ್ನು ಅರ್ಧ ಭಾಗದಲ್ಲಿ ಆಡಳಿತದ ವಿಚಾರಗಳನ್ನು ತೆಗೆದುಕೊಂಡಿದ್ದೇನೆ. ಅವರು ಹೇಳಿದ್ರು ಅನುದೀಪನ ಕತೆ. ಹೌದು, ನಾನು ಜುಲೈ 7ನೇ ತಾರೀಕು ಜುಲೈ 2ನೇ ತಾರೀಕು 2007ರಲ್ಲಿ ನಾನು AC ಆಗಿ ರಿಪೋರ್ಟ್ ಮಾಡಿದೆ ಚಿಕ್ಕಮಗಳೂರಿಗೆ. ಜುಲೈ 10ನೇ ತಾರೀಕು ನಕ್ಸಲ್ ಎನ್ಕೌಂಟರಲ್ಲಿ ನಾನು ಜೀಪ್ ಸುಟ್ಕೊಂಡು ಕಾಡಲ್ಲಿ ಬಂದಿಯಾಗಿ ನಕ್ಸಲ್ ಎನ್ಕೌಂಟರ್ನಲ್ಲಿ ಒಂದು ದಿವಸ ಮಳೆಯಲ್ಲಿ ನೆನ್ಕೊಂಡು ಕಾಡಲ್ಲಿ ಸುತ್ತಾಡಿಕೊಂಡು ಬದುಕು ಬಂದವರು ನಾವು. ಅವತ್ತು ಬದುಕು ಬಂದಿದ್ದಕ್ಕೆ ಇಲ್ಲಿದ್ದೀವಿ. ಹಾಗಾಗಿ ಅಲ್ಲಿ ವಿಶೇಷ ಏನಪ್ಪ ಅಂದರೆ ಅದೇ ಏರಿಯಾದಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡಿದ್ದೆ. ಆ ಒಂದು ಸಹಕಾರದಿಂದ ನಾನು ಸುಮಾರು ಮುಂದಿನ 4.5 ವರ್ಷಗಳ ಕಾಲ AC ಆಗಿ ಅದೇ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ, ಆ ಒಂದು ವರ್ಗದ ಜನರನ್ನು ಸರಿದಾರಿಗೆ, ನಾವಿದ್ದಾಗ 4 ಜನ ನಕ್ಸಲ್ ಸರೆಂಡರ್ ಆದರು. ಫಾರೆಸ್ಟ್ ರೈಟ್ ಆ್ಯಕ್ಟ್ ಫಸ್ಟ್ ಬಂದಾಗ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ 2772 ಹಕ್ಕುಪತ್ರಗಳನ್ನು ಕೊಟ್ಟಂಥದ್ದು. ಡೆಲ್ಲಿನಲ್ಲಿ ಇದೇನಪ್ಪ ಇದೊಂದೇ ಜಿಲ್ಲೆನಲ್ಲಿ ಇಷ್ಟೊಂದು ಕೊಟ್ಟಿದ್ದಾರೆ, ಯಾರು ಏನು ಮಾಡಿಲ್ಲ, ಇಲ್ಲಾರು ಸುಳ್ಗಿళ్ళు ಹೇಳಿ ಪತ್ರ ಕಾಡನ್ನು ಹಂಚ್ಕೊಂಡ್ಬಿಟ್ರೋ ಇಲ್ವೋ ಅಂತ ಒಂದು ಟೀಮ್ನೇ ಕಳಿಸಿದ್ರು. ನೋಡಿ ಖುಷಿಯಾಗೂ ಹೋದರು ಅಪ್ರಿಷಿಯೇಟ್ ಮಾಡಿ. ಹಾಗಾಗಿ ಅಂಥ ಒಂದು ಕೆಲಸ ಮಾಡಲಿಕ್ಕೆ ನಾನು ಚಿಕ್ಕಮಗಳೂರು ಶಿವಮೊಗ್ಗದಲ್ಲಿದ್ದಾಗ 10 ವರ್ಷದಿಂದ ನಿಂತಿದ್ದಂಥ ಸಹ್ಯಾದ್ರಿ ಉತ್ಸವ ನಾನು ಶುರು ಮಾಡಿದ್ದೆ. ಸರ್ಕಾರ ದುಡ್ಡು ಕೊಡಲಿಲ್ಲ, ದುಡ್ಡು ಕೊಡದೇ ಇರೋ ಒಂದು ಉತ್ಸವನ ಮಾಡಿ ತೋರಿಸ್ತೇವೆ ಅಂತ. ಒಂದು ದೊಡ್ಡ ಉತ್ಸವ, ದುಡ್ಡು ಬೇಕಾಗಿಲ್ಲ, ಹಾಗೇನೂ ಮಾಡಬಹುದು ಅನ್ನೋದಕ್ಕೆ ನಾವು ಸ್ಥಳೀಯ ಕಲಾವಿದರನ್ನು ಕೂರಿಸ್ಕೊಂಡು ಚರ್ಚೆಯನ್ನು ಮಾಡಿದಂಥದ್ದು. ಹಾಗೆ ಬಹುಶಃ ಇವತ್ತು DC ಆಫೀಸ್ನಲ್ಲಿ, AC ಆಫೀಸ್ನಲ್ಲಿ, ಅಲ್ಲಿ ಈ ಆಫೀಸ್ ಅಂತ ನಾವು ಮಾಡ್ತಾ ಇದ್ದೀವಿ. ಆ ಈ ಆಫೀಸನ್ನು ಮಾಡಬೇಕಾದ್ರೆ ಕರ್ನಾಟಕಕ್ಕೆ ಪೈಲಟ್ ಆಗಿ ತೆಗೆದುಕೊಂಡಂಥವನು ನಾನು. ಅದನ್ನು ತೆಗೆದು ಇವತ್ತು ಅಲ್ಲಿ ಟ್ರಾನ್ಸ್ಲೇಷನ್ ಇದ್ದಾವೆ ಇಂಗ್ಲೀಷ್ ಪದಗಳಿಗೆ, ಅವೆಲ್ಲ ನಮ್ಮ ಟ್ರಾನ್ಸ್ಲೇಷನ್, ನನ್ನ ಟ್ರಾನ್ಸ್ಲೇಷನ್ ಪದಗಳು. ಈ ಆಫೀಸ್ ಅವತ್ತು ಶುರು ಮಾಡಬೇಕಾದ್ರೆ ಪೈಲಟ್ ಆಗಿ ನಾನು ಶುರು ಮಾಡಿದೆ. ಇವತ್ತು ಸರ್ಕಾರದ ಅತ್ಯಂತ ಮಹತ್ವದ ಒಂದು ಯೋಜನೆ, ಎಲ್ಲ ರಾಜ್ಯದ ಎಲ್ಲ ಸುಮಾರು ಒಂದು 50% ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ. ಅದರಲ್ಲಿ ಆಗಿರುವಂಥ ಬದಲಾವಣೆಗಳು, ಅದರ ಕೊಡುಗೆಗಳನ್ನು ನೋಡಿದಾಗ ನಮಗೆ ಕಣ್ಣು ಕಾಣಲ್ಲ. ಅದು ಆಡಳಿತದ ಒಂದು ಭಾಗ ಆಗುತ್ತೆ, ಯಾರು ಮಾಡಿದ್ರು ಹೇಗೆ ಬಂತು ಅನ್ನೋದೆಲ್ಲ ಮರ್ತು ಬಿಡ್ಬೋದು. ಆದರೆ ಅದರ ಟೋಟಲ್ ಪರಿಣಾಮ ಇದೆಯಲ್ಲ, ಒಂದು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದು, ಆಡಳಿತದಲ್ಲಿ ಚುರುಕು ಆಗುವಂಥದ್ದು, ಸ್ಪೀಡಾಗಿ ಆಗುವಂಥದ್ದು, ದುರುಪಯೋಗ ತಪ್ಪುವಂಥದ್ದು, ಭ್ರಷ್ಟತೆ ತಪ್ಪುವಂಥದ್ದು, ಇಂಥವೆಲ್ಲ ನೋಡಿದಾಗ ಬಹುಶಃ ನಾವು ಅವತ್ತು 1 ವರ್ಷದ ಶ್ರಮ ಇಷ್ಟು ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತಾ ಅನ್ನುವಂಥದ್ದು ನಮಗೆ ಆಶ್ಚರ್ಯ ಅನಿಸುತ್ತೆ. ನಾನು ಶುರು ಮಾಡಿದಾಗ ಭಾರತದಲ್ಲಿ 14 ಆಫೀಸ್ ಶುರುವಾಗಿದ್ದು, ನಂದು 14ನೇ ಆಫೀಸು. ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೂಡ ಒಂದು. ಅದರಲ್ಲಿ 1.5 ವರ್ಷ ಫೈಲ್ ಡಿಸ್ಪೋಸಲ್ಲಿ ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸು ಸೇರಿ 1.5 ವರ್ಷ ನಂಬರ್ 1 ಆಗಿತ್ತು ನಮ್ಮ ಇಲಾಖೆ. ನಾನು ಅವಾಗ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕ, ಆರ್ಕೈವ್ ಇಲಾಖೆ ನಿರ್ದೇಶಕ, ಗೆಜೆಟಿಯರ್ ನಿರ್ದೇಶಕ, ರಂಗಾಯಣದ ನಿರ್ದೇಶಕ, ಸಾಹಿತ್ಯ ಪರಿಷತ್ನ ಅಡ್ಮಿನಿಸ್ಟ್ರೇಟರ್, ಈಗ 5 ಹುದ್ದೆಗಳಲ್ಲಿದ್ದೆ ಒಂದ್ಸಲ ಒಂದು ಟೈಮ್ನಲ್ಲಿ. ಅವಾಗ ಆರ್ಕೈವ್ ಇಲಾಖೆನಲ್ಲಿ ನಾನಿದ್ದಾಗ ಅಪಾಯಿಂಟ್ ಆದಂಥವರೆಲ್ಲ ಇವ್ರು ಬಂದಂಥವ್ರು. ಅಲ್ಲಿಯೂ ಕೂಡ ವಿಧಾನಸೌಧ ವಿಕಾಸದಲ್ಲಿ ಫಸ್ಟ್ ಈ ಆಫೀಸ್ ಶುರುವಾದದ್ದು. ಬಹುಶಃ ಭಾರತದಲ್ಲಿ ಎಲ್ಲಿಯೂ ಕೂಡ ಆರ್ಕೈವ್ ಇಲಾಖೆಯಲ್ಲಿ ಗಣಕೀಕರಣ ಮಾಡಲಿಕ್ಕೆ ದಾಖಲೆಗಳನ್ನು ಅವಕಾಶ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ನಾವು ಪರ್ಮಿಷನ್ ತಗೊಂಡು ಇಡೀ ಇಂಡಿಯಾದಲ್ಲಿ ಶುರುವಾಗಿರುವಂಥ ಏಕೈಕ ಕಚೇರಿಯಲ್ಲಿ. ಹಾಗಾಗಿ ಅಂಥ ಎಲ್ಲ ಅನುಭವಗಳನ್ನು ಸ್ವಲ್ಪ ನಮ್ಮ ಕೃತಿಯಲ್ಲಿ ಹಿಡಿದಿಟ್ಟಾಗ ನಮ್ಮ ಮುಂದೆ ಬರುವಂಥ ಅಧಿಕಾರಿಗಳಿಗೆ ಒಂದು ಮಾರ್ಗಸೂಚಿ ಆಗ್ಬಹುದು ಅಥವಾ ಹೆಲ್ಪ್ ಆಗ್ಬೋದು. ಅದೇನು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತೆಲ್ಲ. ಆಡಳಿತ ಆಗಲಿ, ವ್ಯಕ್ತಿತ್ವ ಆಗಲಿ, ಅವರವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅವರ ಆಲೋಚನೆಗೆ ಅಥವಾ ನಾವು ಕೂಡ ಕಲ್ತದ್ದು ಒಬ್ಬೊಬ್ಬರಿಂದ ಅಂದಂತಹ ಒಂದೊಂದು ವಿಚಾರಗಳನ್ನು ಪಡ್ಕೊಂಡೇ ಕಲ್ತಿರುವಂಥದ್ದು. ಅದನ್ನೇ ನಾವು ವಿಶೇಷವಾಗಿ ಪ್ರಯೋಗಗಳನ್ನು ಮಾಡ್ತಾ ವಿಶೇಷ ಅರ್ಥವನ್ನು ಪಡ್ಕೊಂಡ್ವಿ ಅದಕ್ಕೆ. ಅದೇ ರೀತಿಯಲ್ಲಿ ಮುಂದೆ ಬರುವಂತಹ ಅಧಿಕಾರಿಗಳಿಗೆ ಒಂದಷ್ಟು ಸಹಕಾರ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಆ ಕೃತಿಯನ್ನು ರಚನೆಯನ್ನು ಮಾಡಿದೆ. ಬಹುಶಃ ಇನ್ನೊಂದು ವಿಶೇಷ ಅಂತ ಅಂದರೆ ಇಲ್ಲಿ ಫಸ್ಟು ಬಿಡುಗಡೆ ಆಗಲೇ ಇಲ್ಲ. ಈಗ ಅಮ್ಮ ಪ್ರಶಸ್ತಿ ಬಂತು, ಅದನ್ನು ಸ್ವೀಕರಿಸ್ಲಿಕ್ಕೆ ಇಲ್ಲಿ ಬರುವಾಗ ಇಲ್ಲಿ ಬರ್ಲಿಕ್ಕೆ ಅವಕಾಶ ಆಗೋದು. ನಾವು ಅದಕ್ಕೆ ಹೇಳಿದೆ, ಅವರು ಅಮ್ಮ ಪ್ರಶಸ್ತಿ ಕೊಟ್ಟವರು ಹೀಗೆ ಆಯ್ಕೆ ಆಗಿದೆ ಸರ್ ಅಂತ, ದಯವಿಟ್ಟು ನಾನು ಅಧಿಕಾರಿ ಅಂತ ಆಗಲಿ ಅಥವಾ ಇನ್ನೇನಾದರೂ ದೃಷ್ಟಿ ಇಟ್ಕೊಂಡು ಆಯ್ಕೆ ಮಾಡಿದರೆ ದಯವಿಟ್ಟು ಬೇಡ, ನನಗೆ ಅನೌನ್ಸ್ ಮಾಡಬೇಡಿ ದಯವಿಟ್ಟು ಅಂತ ಹೇಳಿದ್ದು. ಇಲ್ಲ ಸರ್, ನಾವು ಅದು ಕಮಿಟಿಯವರು ಆಯ್ಕೆ ಮಾಡಿದ್ದಾರೆ, ಆ ಥರ ಯಾವ ಪ್ರಿಜುಡಿಸ್ ಇಲ್ದೇನೆ ಅಂತ ಹೇಳಿದ ಮೇಲೆ ಆಯಿತು ಬಂದು ಅದನ್ನು ಸ್ವೀಕರಿಸ್ತೇವೆ ಅಂಥೇಳಿ ಇವತ್ತು ಬರಲಿಕ್ಕೆ ಅವಕಾಶ ಆಗಿದ್ದು. ನನ್ನ ಯಾವುದೇ ಉದ್ದೇಶಗಳಿಲ್ಲದೇ ಇದ್ದರೂ ಕೂಡ ಇವತ್ತು 7ನೇ ನಿರೀಕ್ಷೆಗಳಿಲ್ಲದೆ 7ನೇ ಮುದ್ರಣವನ್ನು ಕಂಡು
ಇವತ್ತು ಅಮ್ಮ ಪ್ರಸೂತಿಯನ್ನು ತಗೊಳ್ಳೋ ಮಟ್ಟಕ್ಕೆ 4 ತಿಂಗಳಲ್ಲಿ ಬಂದಿರೋದು ನನಗೂ ಕೂಡ ಆಶ್ಚರ್ಯ. ಅದರಲ್ಲೂ ವಿಶೇಷವಾಗಿ ಮೊದಲ ಬಾರಿಗೆ ತಮ್ಮೊಂದಿಗೆ ಅದನ್ನ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಮತ್ತಷ್ಟು ವಿಶೇಷ ಅಂತ ನಾನು ಅನ್ಕೊಳ್ತೇನೆ. ಅಂತ ಒಂದು ಸುಸಂದರ್ಭದಲ್ಲಿ ತಮ್ಮೊಂದಿಗೆ ಮುಖಾಮುಖಿ ಆಗಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಸಂಸ್ಥೆಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ನನ್ನ ಕೃತಿಯ ಮೂಲ ಉದ್ದೇಶ ಬೇರೆ ಏನೂ ಅಲ್ಲ, ನಮ್ಮ ಮಕ್ಕಳಲ್ಲಿ ಒಂದಷ್ಟು ಆತ್ಮವಿಶ್ವಾಸ ಮೂಡಿಸ್ಬೇಕು, ಅವರಲ್ಲಿರುವಂಥ ಕೀಳರಿಮೆಯನ್ನು ಸ್ವಲ್ಪ ತೆಗಿಬೇಕು. ನಾನು ಏನಾದರೂ ಮಾಡಬಹುದು ಅನ್ನೋ ಆತ್ಮವಿಶ್ವಾಸವನ್ನು ಮೂಡಿಸಿದ್ರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಅಂತ. ನನಗೆ ಆ್ಯಕ್ಚುಲಿ ನಾನು PUC ಸೇರಿರಲಿಲ್ಲ. PUC ನಮ್ಮ ಅತ್ತೆ ಮನೆಗೆ ಬಂದಾಗ ನಮ್ಮ ಮಾವ ಒಬ್ಬರಿದ್ರು, ನಾನು ಅದನ್ನು ಕೂಡ ಪ್ರಸ್ತಾಪ ಮಾಡಿದ್ದೇನೆ. ಕನ್ನಡನ ಪ್ರಜಾವಾಣಿ ಓದ್ತಾ ಬರೀ ಒಂದು ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದರು. ನಮ್ಮ ಅತ್ತೆ ಅಂದರೆ ಹುಚ್ಚಮ್ಮ ಅಂತಿದ್ರಲ್ಲ, ಅವರು ಹೀಗೆ ಅಣ್ಣನ ಮಕ್ಕಳು ನಮ್ಮ ತಾತನಿಗೆ ಒಂದು 11 ಜನ ಮಕ್ಕಳಿದ್ರು, ಅವ್ರಿಗೆ 4 ಜನ ಮಕ್ಕಳಿದ್ರು. ಯಾರು SLC ಪಾಸ್ ಆಗ್ತಾರೆ ಕರ್ಕೊಂಡು ಬರೋದು. ನಾನು SLC ಪಾಸ್ ಆಗಿದ್ದೆ ಹೇಗೆ ಅಂದರೆ ಬೆಳಗಾಂನ ರಾಯ್ಬಾಗ್ನಲ್ಲಿ ಬಂದು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಅಲ್ಲಿ ಎಕ್ಸಾಮ್ ಬರೆದು ಹೆಂಗೋ ಪಾಸ್ ಆಯಿತು ಅಂದ್ಕೊಳ್ಳೋಣ. ಅದಾದಮೇಲೆ ಹೋದಾಗ ಕೊಟ್ಟಾಗ 23 ಡಿಕ್ಟೇಷನ್. ಯಾಕೆ ನಾನು ತಮಗೆ ಅದನ್ನು ಮುಕ್ತವಾಗಿ ಹಂಚ್ಕೋತಾ ಇದ್ದೀನಿ ಅಂದರೆ, ನೀವೆಲ್ಲ ಟೀಚರ್ಸ್ ಇರೋರು, ಮಕ್ಕಳುಗಳಿಗೆ ನೀವು ಹಾಗಿಲ್ಲ ಹೀಗಿಲ್ಲ, ನೀವು ಇದು ಕಲ್ತಿಲ್ಲ ಅದು ಕಲ್ತಿಲ್ಲ, ನಿಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ, ಬದುಕು ನೀವೇನು ಸಾಧ್ಯನೇ ಇಲ್ಲ ಅನ್ನುವಂತಹ ನಕಾರಾತ್ಮಕವಾದಕ್ಕಿಂತ ಸ್ವಲ್ಪ ಒಂದಷ್ಟು ಬದಲಾವಣೆ, ಒಂದಷ್ಟು ಅವರ ಮನಸ್ಸಿನಲ್ಲಿ ಬದಲಾವಣೆಯನ್ನು ತಂದರೆ, ಆಲೋಚನೆಯಲ್ಲಿ ಬದಲಾವಣೆಯನ್ನು ತಂದರೆ, ಪ್ರೇರಣೆಯನ್ನು ಉಂಟು ಮಾಡಿದ್ರೆ, ಆತ್ಮವಿಶ್ವಾಸವನ್ನು ಉಂಟು ಮಾಡಿದ್ರೆ ಏನು ಬೇಕಾದರೂ ಆಗ್ಬೋದು ಅಂತ. 23ರಲ್ಲಿ 21 ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ವು ನಂದು ಕನ್ನಡದಲ್ಲಿ. ನನಗೆ ಹೇಳಿದ್ರು, ನೀನು PUC ಓದ ಕನ್ನಲಾಯಕ್ ಇದೆಯಾ, ಬೇಡ, ನೀನು ಇಲ್ಲಿ KEBನಲ್ಲಿ ಗ್ಯಾಂಗ್ ಮ್ಯಾನ್ ಆಗಿ ತಗೊಳ್ತಾರೆ ಲೈನ್ ಮನ್ ಕೆಲಸಕ್ಕೆ, ಒಂದು 350 ರೂಪಾಯಿ ಬರುತ್ತೆ, 91ನೇ ಇಸ್ವಿನಲ್ಲಿ 350 ರೂಪಾಯಿ ಬರುತ್ತೆ ತಿಂಗಳಿಗೆ, ಒಂದಷ್ಟು ಖರ್ಚಿಗಾಗುತ್ತೆ, ಹೋಗು ಅಂತ ಕಳಿಸೋದು. ನಾನು ಮೆಜೆಸ್ಟಿಕ್ನಲ್ಲಿ ನೀವೆಲ್ಲ ಫುಟ್ಬಾಲ್ ಓಡಾಡಿದ್ದೀರಲ್ಲ, ಪಕ್ಕದಲ್ಲಿ ಒಂದೊಂದು ಎಲೆಕ್ಟ್ರಿಕಲ್ ಬಾಕ್ಸ್ ಅವು ಇವಿದಾವೆ ನೋಡಿದ್ದೀರಾ, ಅದರಲ್ಲಿ ಬಹುಪಾಲು ಹಾಕಿರೋ ನಾನು ಹಾಕಿರೋವು ಇದಾವೆ ಕೆಲವು. ನನಗೆ ಬೆಂಗಳೂರು DC ಆಗಿದ್ದೆ ಲಾಸ್ಟ್ MLA ಎಲೆಕ್ಷನ್ ಟೈಮ್. ನನಗೆ ಪ್ರಮೋಷನ್ ಬಂದಮೇಲೆ ಬೆಂಗಳೂರು ಅರ್ಬನ್ DC ಆಗಿದ್ದೆ. ನನಗೆ ಒಂದು ಫೋನ್ ಬಂತು, ನೀವು ಏಟ್ರಿಯಾ ಹೋಟ್ಲು, ಈಗ ರೆಡ್ ಬ್ಲೂ ಏನೋ ಹೆಸರಾಗಿದೆ, ಚೇಂಜ್ ಆಗಿದೆ, ವಿಧಾನಸೌಧ ನಮ್ಮ KPSC ಪಕ್ಕದಲ್ಲಿ ಒಂದು 5 ಸ್ಟಾರ್ ಹೋಟ್ಲು. ಆ ಓನರ್ ಒಂದ್ಸಲ ನಾನು ಫೋನ್ ಮಾಡಿದ್ರು, ಸರ್ ತಾವು DC ನಮ್ದೊಂದು ಚೂರು, ನಾನು ಚಾಲುಕ್ಯ ಹೋಟ್ಲು ಮತ್ತು ಏಟ್ರಿಯಾ ಹೋಟ್ಲು ಓನರು, ಒಂದು 10 ನಿಮಿಷ ಟೈಮ್ ಕೊಟ್ಟರೆ ನನಗೆ ಒಂದು ಟೈಮ್ ಕೊಡಿ, ನಂದೊಂದು ಚೂರು ಪ್ರಾಬ್ಲಮ್ ಇದೆ ಜಮೀನ್ದು, ನನ್ನ ಹೋಟೆಲ್ದು, ತಮ್ಮ ಹತ್ರ ಮಾತಾಡಬೇಕು ಅಂತ. ಆಯಿತು ಸರ್ ಬನ್ನಿ ಅಂತ ಹೇಳಿದ್ವಿ. ಆದರೆ ನನಗೆ ಅವಾಗ ಅನಿಸಿದ್ದೇನಪ್ಪ ಅಂದರೆ, ಆ ಹೋಟ್ಲು ಕಟ್ಟಬೇಕಾದ್ರೆ ಆ ಹೋಟ್ಲನ್ನು ಟ್ರಾನ್ಸ್ಫಾರ್ಮರ್ ಹಾಕಿದ್ದು ನಾನು. ಆ ಹೋಟ್ಲನ್ನ ಟ್ರಾನ್ಸ್ಫಾರ್ಮರ್ ಕಂಬ ನೆಟ್ಟು ಟ್ರಾನ್ಸ್ಫಾರ್ಮರ್ ಹಾಕಿದವನು ನನ್ನ ಗ್ಯಾಂಗು ಅಂದರೆ ನಾವು. ಹಾಗಾಗಿ ಒಂದು ಕಾಲದಲ್ಲಿ ಏನು ಬೇಕಾದರೂ ಬದಲಾವಣೆ ಆಗಬಹುದು ಅನ್ನುವಂಥದ್ದನ್ನು ನಮ್ಮ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸ್ಬೇಕು ಅನ್ನೋದು ನನ್ನ ಕೃತಿಯ ಉದ್ದೇಶ. ಅದನ್ನೇ ಇದು ಏನು ನಾನು ಹೇಳ್ತಾ ಇದ್ದೀನಿ ಅದನ್ನೇ ಅದರಲ್ಲಿ ಬರೆದಿದ್ದೇನೆ. ದಯವಿಟ್ಟು ನಾವು ಓದಿ ಮಕ್ಕಳಿಗೆ ಒಂದಷ್ಟು ಪಾಸಿಟಿವ್ ಆದ ವಿಚಾರವನ್ನು ತುಂಬೋಣ ಅಂತ. ನಾನು ನಿಮ್ಮ ಶಿಕ್ಷಕ ವೃತ್ತಿಯಿಂದಲೇ ಬಂದಿರೋದ್ರಿಂದಾಗಿ ತುಂಬಿದ್ರೆ ಎಲ್ಲೋ ಒಂದು 100ರಲ್ಲಿ ಒಬ್ಬನಿಗೆ ಬದಲಾವಣೆ ಆದರೂ ಕೂಡ ಅದು ನಮ್ಮ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ದೊಡ್ಡ ಕೊಡುಗೆ ನಮ್ಮ ಮಕ್ಕಳಲ್ಲಿ. ನಾನು SLC ಇದ್ದಾಗ ಅದಕ್ಕೊಂದು ಪ್ರಯೋಗಕ್ಕೂ ನಾನು ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ಮಕ್ಕಳಲ್ಲಿ ನಾನು ಮಾಡಬಹುದು ಅನ್ನೋ ಆತ್ಮವಿಶ್ವಾಸ ಮೂಡಿದ್ರೆ ಹೇಗೆ ಬದಲಾಗಬಹುದು ಅಂತ. ನೀವೆಲ್ಲ ಟೀಚರ್ ಇದ್ದೀರಿ, ನಾವೆಲ್ಲ ಏನು ಮಾಡ್ತೇವೆ, ಇಂಥ ಹುಡುಗ ನನ್ನ ಸಬ್ಜೆಕ್ಟಲ್ಲಿ ಬಹಳ 90 ತಗೊಳ್ತಾನೆ, 95 ತಗೊಳ್ತಾನೆ ನನ್ನ ಸಬ್ಜೆಕ್ಟಲ್ಲಿ, ನಾವೆಲ್ಲ ನೋಡೋದು ನನ್ನ ಸಬ್ಜೆಕ್ಟಲ್ಲಿ ಅಂತ ಅಲ್ವಾ. ಸೈನ್ಸ್ ಇದ್ದವನು ಈ ಹುಡುಗ ಬಹಳ ಆ್ಯಕ್ಟಿವ್, ಈ ಹುಡುಗಿ ಬಹಳ ಆ್ಯಕ್ಟಿವ್, ನಂದರಲ್ಲಿ ಈ ಸಲ 95 ಇವಳೇ ತಗೋತಾಳೆ, ಫಸ್ಟ್ ಬರ್ತಾಳೆ. ಅಥವಾ ನಾನು ಹಾಗೆ ಅಂದ್ಕೊಂಡಿದ್ದೆ. ನಾನು ಸೋಷಿಯಲ್ ಸೈನ್ಸ್ ಪಾಠ ಮಾಡ್ಬೇಕಾದ್ರೆ ನನಗೆ ಈ 2 ಹುಡುಗರಿದ್ದಾರಲ್ಲ, ಇವರು ಮಲೆನಾಡಿನ ಅತ್ಯಂತ ಕೂಲಿ ಲೈನಲ್ಲಿರುವಂಥ ಒಂದು ಕಾಫಿ ಎಸ್ಟೇಟ್ ಒಳಗಡೆ ಇರುವಂಥ ಸ್ಕೂಲು, ಪುಣಚಂದ್ರ ತೇಜಸ್ವಿ ಕೇಳಿದಿರಲ್ಲ, ಅವ್ರ ಮನೆ ಇತ್ತಲ್ಲ, ಅಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಕಾಡೊಳಗಡೆ ಇದ್ದಂಥ ಸ್ಕೂಲ್ ನಾನು ಇದ್ದದ್ದು ಟೀಚರ್ ಆಗಿ. ನಾನು ಹಾಗೆ ಅಂದ್ಕೊಂಡು ಇಬ್ಬರು ಮೇಲೆ ಬಹಳ ನಿರೀಕ್ಷೆ ಇತ್ತು. ಬಟ್ ಈ ನವೆಂಬರ್-ಡಿಸೆಂಬರ್ ಟೈಮ್ನಲ್ಲಿ ಒಂದು ಲಾಸ್ಯ ಅಂತ ಒಂದು ಹುಡುಗಿ, ಅವಳು ಅಷ್ಟೇನು ಬುದ್ಧಿವಂತ ಏನು ಇರಲಿಲ್ಲ, ಅದು ಬುದ್ಧಿವಂತ ಇಲ್ಲ ಅಂದರೆ ಅವರೇಜ್ ಸ್ಟೂಡೆಂಟ್, ಒಂದು 50 ಮಾರ್ಕ್ಸ್ ತಗೊಳ್ಳುವಂಥವ್ರು. ಒಂದು ಸಲ ನಾನು ಸ್ವಲ್ಪ ಕತೆ ಹೇಳೋದು ಜಾಸ್ತಿ. ಕತೆ ಹೇಳೋದು ಅಂತ ಅಂದರೆ, ನಾನು ಸೋಷಿಯಲ್ ಸೈನ್ಸ್ ಪಾಠ ಮಾಡಬೇಕಾದ್ರೆ ಅಥವಾ ನಮ್ಮಲ್ಲಿ SLCನಲ್ಲಿ ನೆಹರೂರವರ ವಿದೇಶಾಂಗ ನೀತಿ, ಪಂಚವಾರ್ಷಿಕ ಯೋಜನೆಗಳು, ಅವು ಇವು ಏನೇನು ಬರ್ತವೆ ಅವೆಲ್ಲ ಸ್ವಲ್ಪ ಡಿಟೈಲ್ಡ್ ಆಗಿ ನಾವು KS ಬೇರೆ ಅವಾಗ ತಾನೇ ಓದಿದ್ವಿ. ಒಂದಷ್ಟು ಕತೆ ಹೇಳ್ಕೊಂಡು ಹೇಳ್ತಾ ಇದ್ದೆ. ನಾನು ಹೇಳಬೇಕಾದ್ರೆ ಸ್ವಲ್ಪ ಪಂಚಶೀಲ ತತ್ವಗಳು, ನೆಹರು ನೀತಿಗಳನ್ನೆಲ್ಲ ಹೇಳಬೇಕಾದ್ರೆ ಆ ಹುಡುಗಿ ಒಂದ್ಸಲ ಹೇಳ್ತು, ಸರ್ ರವಿ ಬೆಳಗೆರೆ ಅವ್ರದ್ದು ಹಿಮಾಲಯನ್ ಬ್ಲಂಡರ್ ಅಂತ ಒಂದು ಬುಕ್ಕು ಸರ್ ನಮ್ಮ ಮಾವ ಓದ್ತಿರ್ತಾರೆ, ನಾನು ಅದು ಓದ್ತಿದ್ದೆ ಸರ್, ನೀವು ಹೇಳೋದೆಲ್ಲ ಅದರಲ್ಲಿ ಇದೆ ಸರ್ ಅಂತ. ನಾನೊಂದು 4-5 ಪೇಜ್ ಓದಿದೆ ಸರ್, ಓದೋದೇ ನೀವು ಹೇಳೋದೆಲ್ಲ ಇದೆ ಸರ್ ಅದರಲ್ಲಿ ಅಂತ. ನಾನು ಆ ಬುಕ್ ಓದಿಲ್ಲ, ಸಾಮಾನ್ಯವಾಗಿ ಅದನ್ನು ಸ್ವಲ್ಪ ಎಲಾಬ್ರೇಟಾಗಿ ನಾನು ವಿವರಣೆ ಮಾಡ್ತಾ ಇದ್ದೆ. ಸರಿ, ಆ ಬುಕ್ಕನ್ನು ತಂದು ನೆಕ್ಸ್ಟ್ ಡೇಗೆ ತಂದುಬಿಟ್ಟು, ಸರ್ ಇದು ನೋಡಿ ಸರ್ ಅಂತ ನನಗೆ ಕೊಟ್ಟರು, ಓದಿ ಸರ್ ಅಂತ. ನನಗೆ ಓದಿ ಅಂತ ಕೊಟ್ಟದ್ದು.
ನಾನೊಂದು ವಾರ ಇಟ್ಕೊಂಡಿದ್ದೆ. ಅಲ್ಲ, ಒಂದು ಉದಾಹರಣೆ ಹೇಗೆ ಮಾನಸಿಕವಾಗಿ ಮಕ್ಕಳ ಮನಸ್ಥಿತಿ ಇರುತ್ತೆ ಅನ್ನೋದಕ್ಕೆ. ಒಂದು ವಾರ ಇಟ್ಕೊಂಡಿದ್ದೆ, ಓದಿರಲಿಲ್ಲ. ಇಟ್ಕೊಂಡಿದ್ದೆ ಅಷ್ಟೇ, ಓದಲಿಲ್ಲ. ಆಮೇಲೆ ಒಂದ್ಸಲ ಬೆಂಗಳೂರಿಗೆ ಹೊರಡ್ತಾ ಅನ್ನಿಸ್ತು, ಏನಾದರೂ ಈ ಬುಕ್ ನಾನು ಓದ್ದೇ ವಾಪಸ್ ಕೊಟ್ಟು ಅವಳು ಏನಾದರೂ ಓದ್ಬಿಟ್ಟು ನನ್ನ ಕ್ವಶನ್ ಕೇಳ್ಬಿಟ್ರೆ ನನ್ನ ಟೀಚರ್ ಮರ್ಯಾದೆ ಏನಾಗುತ್ತೆ? ಇದು ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಪ್ರಶ್ನೆ. ಆ ಬುಕ್ಕನ್ನು ಹೋಗ್ಬೇಕಾದ್ರೆ ಬಸ್ ಹತ್ತದೆ, ಮೂಡಿಗೆರೆಯಿಂದ ಬೆಂಗಳೂರು ಬರೋ ತನಕ ಅದೊಂದು 250-260 ಪೇಜ್ ಇರಬೇಕು, ಒಂದು 120 ಪೇಜ್ ಓದಿದೆ. ಬೆಂಗಳೂರಿಂದ ಮೂಡಿಗೆರೆಗೆ ಹೋಗೋ ವರ್ಷದಲ್ಲಿ ಇನ್ನು ಉಳಿದಿದ್ದು ಓದಿದೆ. ಅಂತೂ ಜರ್ನಿನಲ್ಲಿ ಆ ಬುಕ್ ಓದಿದೆ, ಬಹಳ ಚೆನ್ನಾಗಿತ್ತು. ಆ ಬುಕ್ನಲ್ಲಿ ಸ್ವಲ್ಪ ನಮ್ಮ ಏನು ಸ್ವತಂತ್ರ ನಂತರದಾದ ಬೆಳವಣಿಗೆಗಳು, ಚೀನಾ ಗಡಿ ವಿವಾದಗಳು, ಅవి ನಮ್ಮ SLC-ನಲ್ಲಿ ಅದೇ ಪಾಠಗಳಿದ್ವು. ಆ ನಂತರದಲ್ಲಿ ಆ ಬುಕ್ಕನ್ನು ಹುಡುಗಿಗೆ ಕೊಟ್ಟು ಅದರದಲ್ಲಿರುವಂಥ ಇನ್ನಷ್ಟು ಕಥೆಗಳನ್ನು ಹೇಳಲಿಕ್ಕೆ ಶುರು ಮಾಡಿದೆ. ಆ ಹುಡುಗಿಗೆ ಎಷ್ಟು ಉತ್ಸಾಹ ಹುಟ್ಟಿತ್ತು ಅಂತ ಅಂದರೆ, ಆ ವರ್ಷದಲ್ಲಿ ಆ ಹುಡುಗಿ 89 ತಗೊಂಡ್ಳು ಸೋಷಿಯಲ್ ಸೈನ್ಸಲ್ಲಿ. ಅಂದರೆ ನಾವು ಅಂದ್ಕೊಂಡೆ ನಮ್ಮ ಅತ್ಯಂತ ಕುಗ್ರಾಮ ಹಳ್ಳಿ ಅದು. ನನಗೆ ಅನ್ನಿಸ್ತು ಎಲ್ಲರಿಗಿಂತ ಹೈಯೆಸ್ಟ್ ಹೆಂಗೆ ತಗೊಂಡ್ಳು ಅವಳು. ಅಕ್ಷರ ಅಷ್ಟು ಚೆನ್ನಾಗಿ ಕಾಣಲ್ಲ. ನಾನು ನೋಡಿದ್ರೆ ಇವ್ರು ಏನೊಂದು 50 ತಗೋಬೋದು ಅನ್ನೋ ಅಷ್ಟು ಮಟ್ಟಿಗೆ ನಾನು 2 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಹುಡುಗಿನ ಹೇಗೆ ತಗೋಬೋದು ಅಂದಾಗ ಆ ಹುಡುಗಿಗೆ ನಾನು ಹೇಳಬೇಕಾದ್ರೆ ನನಗೆ ಗೊತ್ತು 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 ಅನ್ನೋ ಉತ್ಸಾಹ ಇದೆಯಲ್ಲ, ಕೇವಲ 2 ತಿಂಗಳಲ್ಲಿ ಆ ಹುಡುಗಿಯ ಮನಸ್ಸೇ ಬದಲಾಗಿತ್ತು. ನನಗೆ ಅನ್ಸೋದು ಅದಕ್ಕೇನೆ ಮಕ್ಕಳಲ್ಲಿ ನಮಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಗೊತ್ತಿದೆ, ಅದನ್ನು ನಾನು ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಒಂದು ಶಕ್ತಿಯನ್ನು ತುಂಬುವಂಥ ಯಾರೂ ದಡ್ರಿಲ್ಲ. ಓಷ ಒಂದು ಇದನ್ನು ಹೇಳ್ತಾರೆ, ಈ ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಜೀವಿಯೂ ಕೂಡ ಅಸಾಧಾರಣ ಶಕ್ತಿಯನ್ನು ಇಟ್ಕೊಂಡು ಹುಟ್ಟುತ್ತಂತೆ. ಎಲ್ಲ ಜೀವಿಗಳು ಕೂಡ ಅಸಾಧಾರಣ ಶಕ್ತಿ ಇಟ್ಕೊಂಡೇ ಸಾಯ್ತಾವಂತೆ. ನೋಡಿ, ಯಾವುದಾದ್ರು ಒಂದು ವೈರಾಣು ಇರುತ್ತೆ, ಈ ಕರೋನಾ ಅಂತ ನೋಡಿ, ಹುಟ್ಟದಾಗ ಎಷ್ಟು ಶಕ್ತಿ ಇರುತ್ತೆ, ಸಾಯ್ಬೇಕಾದ್ರೆ ಇಂಜೆಕ್ಟ್ ಆದರೂ ಕರೋನಾ ಬಂದು ಸಾಯಿಸುತ್ತೆ ಅಲ್ವಾ, ಅಷ್ಟೇ ಶಕ್ತಿ ಇರುತ್ತೆ. ಆದರೆ ಅಸಾಧಾರಣ ಶಕ್ತಿ ಇಟ್ಕೊಂಡು ಬೆಳೆದು ಸಾಧಾರಣನಾಗಿ ಸಾಯೋನು ಯಾರಾದ್ರೂ ಇದ್ರೆ ಅದು ಮನುಷ್ಯ ಮಾತ್ರ ಅಂತ ಅಲ್ವಾ. ಮತ್ತೆ ಇನ್ನೊಂದು ವಿಶೇಷವಾಗಿ ನಾನು ನನ್ನ ಮೊದಲ ಲೇಖನದಲ್ಲಿ ನಾನು ವಿಶೇಷವಾಗಿ ಗಮನಿಸಿರುವಂಥದ್ದು, ನಾನು ಹೀಗೆ ಸ್ಪೀಚ್ ಕೇಳ್ತಾ, ಬಹುಶಃ ನಮಗೆ ಏನು ದೌರ್ಬಲ್ಯಗಳಿದಾವೋ, ನನ್ನಲ್ಲಿ ಏನೇನು ದೌರ್ಬಲ್ಯಗಳಿದಾವೋ ಆ ದೌರ್ಬಲ್ಯಗಳೇ ನಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ಒಂದು ಸ್ಪೀಚ್ ಕೇಳ್ತಾ ಇದ್ದೆ ಒಂದ್ಸಲ. ಅದನ್ನ ಇಟ್ಕೊಂಡು ಲೇಖನವನ್ನು ಬರೆದೆ. ನೋಡಿ, ಮನುಷ್ಯ ಈಜದ್ ಕಲ್ತಿರ್ಲಿಲ್ಲ. ಮೀನುಗಳೆಲ್ಲ ಅಷ್ಟು ಸ್ಪೀಡಾಗಿ ಈಜದ್ ನೋಡ್ಬಿಟ್ಟು ಹೆಂಗೆ ಈಜುತ್ತವೆ ಇವು ಅಂತ ಹುಡುಕ್ತಾ ಹೋಗಿ ಮೀನಿಗಿಂತ ಹೆಚ್ಚು ಸ್ಪೀಡಾಗಿ ಹೋಗುವಂಥ ಬೋಟ್ಗಳನ್ನು ಕಂಡುಹಿಡ್ದ, ಸಬ್ಮರೀನ್ ಕಂಡುಹಿಡ್ದ, ಎಲ್ಲ ಕಂಡುಹಿಡ್ದ. ಪಕ್ಷಿಗಳು ಹಾರ್ತಿದ್ವು, ನಮ್ಗೆ ಆ ಶಕ್ತಿ ಇರಲಿಲ್ಲ ಮನುಷ್ಯನಿಗೆ. ಅದು ಹೆಂಗೆ ಹಾರುತ್ತೆ, ಯಾವ ಶಕ್ತಿ ಇರ್ಬೋದು ಅದರಲ್ಲಿ ಅಂತ ಹುಡುಕ್ತಾ ಹೋಗಿ ಅದರ ಸಾವಿರ ಪಟ್ಟು ವೇಗವಾಗಿ, ಈಗ ನಾನು ಬೆಂಗಳೂರಿನಿಂದ ಗುಲ್ಬರ್ಗಾಗೆ ಬರ್ಲಿಕ್ಕೆ ಬರೀ 1 hour ಸಾಕು. ವಿಮಾನಗಳನ್ನು, ಬೇಕಾದಷ್ಟು ಯಂತ್ರೋಪಕರಣಗಳನ್ನು ಕಂಡುಹಿಡ್ದ. ನೋಡಿ, ಒಂದು ಕರು ಹುಟ್ಟುತ್ತೆ. ನಮ್ಮನೇಲಿ ನನಗಾದ ಆಶ್ಚರ್ಯ. ನಾನು ಬೆಳಿಗ್ಗೆ ಎದ್ವಿ, ನಮ್ಮನೇಲಿ ಒಂದು ಎಮ್ಮೆ ಗಬ್ಬ ಆಗಿದ್ದು ಅಂತ ನಾವು ಕರಿತೇವೆ, ಅಂದರೆ ಕರು ಹಾಕ್ಲಿಕ್ಕೆ ರೆಡಿ. ಬೆಳಿಗ್ಗೆ ಎದ್ದು ಬಾಗಿಲು ತೆಗಿತೀವಿ, ಒಂದು ಕರು ಓಡಾಡ್ತಾ ಇದೆ, ಎಮ್ಮೆ ಕರು ಓಡಾಡ್ತಾ ಇದೆ. ನಮ್ಗೆ ಆಶ್ಚರ್ಯ, ನಮ್ಮ ಅಮ್ಮನಿಗೆ ಆಶ್ಚರ್ಯ, ಇದ್ಯಾವ ಕರು ಇದು ಇದಕ್ಕಿದ್ದಾಗೆ ಬೆಳಗ್ಗೆ ಅಂತ. ಕೊಟ್ಟಿಗೆಲ್ ಕಟ್ಟಿದ್ವಲ್ಲ, ನಮ್ಮೆಮ್ಮೆನೇ ಇರಬೇಕು, ಕರು ಹಾಕಿರ್ಬೇಕು ಅಂತ ಹೋಗಿ ನೋಡಿದ್ರೆ ನಮ್ಮೆಮ್ಮೆ ಕರುನೇ ಅದು. ಅರೆ, ನನ್ಗೆ ಆಶ್ಚರ್ಯ ಅನ್ನೋದು, ನಾವು ಮನುಷ್ಯ ಹುಟ್ಟಿದಾಗ್ಲಿಂದ ನಡಿಬೇಕು ಅಂದ್ರೆ ಎಷ್ಟು ದಿವಸ ತಗೊಳ್ತೀವಿ. ಒಂದು ಕರು ಹುಟ್ಟಿದ ತಕ್ಷಣ ಓಡಾಡುವಂಥ ಶಕ್ತಿ ಪಡ್ಕೊಳ್ಳುತ್ತೆ. ಹಾಗೆ ಅಂತಹ ಪ್ರಯೋಗಗಳಿದ್ದಾಗಲೇ ಬೇಕಾದಷ್ಟು ಹೊಸ ಸಂಶೋಧನೆಗಳಾದದ್ದು. ನಾವು ಕುರಿ ಸಾಕ್ತಿದ್ವಿ ಮನೆಯಲ್ಲಿ, 1 ವಾರ ಆಗಿರಲ್ಲ ಹುಟ್ಟಿ ಕುರಿನ ತೊಳೆಯಕ್ಕೆ ಹೋದ್ರೆ ಕಾಲುವೆನಲ್ಲಿ ತೆಗೆದು ಆ ಮರಿನ ತೆಗೆದು ಬಿಸಾಕ್ತಿದ್ವಿ 1 ವಾರದ್ದು. ಅದು ಈಜ್ಕೊಂಡು ಬರೋದು, ಅದಕ್ಕೆ ಯಾರು ಈಜು ಹೇಳ್ಕೊಟ್ರು? ಅದಕ್ಕೇನು ರೆಕ್ಕೆ ಇದೆಯಾ ಅಥವಾ ತೇಲೋ ಶಕ್ತಿ ಇದೆಯಾ? ಈಜ್ಕೊಂಡು ಬರೋದು. ನಾವು ಈಜು ಕಲಿಬೇಕು ಅಂದರೆ ಬಹುಶಃ ಎಮ್ಮೆ ಕರುನ ಬಾಲ ಹಿಡ್ಕೊಂಡು 4 ಸಲ ಕಾಲುವೆ ದಾಟಿ ಎಲ್ಲ ಒದ್ದಾಡಿ ಎಷ್ಟೋ ದಿನ ಆದಮೇಲೆ ಈಜು ಕಲಿತೇವೆ, ಹೌದಲ್ಲ? ನಮ್ಮ ಮುಂದೆ ಹುಟ್ಟಿದ ಕರುನ ನೋಡಿ ಅದನ್ನು ಸಾಕ್ತಾ ನಾವು ಕಲಿತೇವೆ. ಹಾಗಾಗಿ ಮನುಷ್ಯನಷ್ಟು ವೀಕೆಸ್ಟ್ ಪ್ರಾಣಿ ಇನ್ಯಾವುದೂ ಇಲ್ಲ. ಅತ್ಯಂತ ದುರ್ಬಲ ಪ್ರಾಣಿ ಯಾವುದಾದ್ರೂ ಈ ಪ್ರಪಂಚದಲ್ಲಿದ್ದರೆ ಅದು ಮನುಷ್ಯನೇ. ಆ ದುರ್ಬಲಗಳನ್ನೆಲ್ಲ ಹೋಗ್ಲಾಡಿಸ್ಕೊಳ್ಳಿಕ್ಕೆ ಸಂಶೋಧನೆಗಳನ್ನು ಶುರು ಮಾಡ್ಕೊಂಡ್ವಿ. ಯಾವ್ಯಾವ ದೌರ್ಬಲ್ಯ ಇತ್ತು, ಹಾರಕ್ಕೆ ಬರಲ್ಲ, ಹಾರದ್ ಕಂಡ್ಕೊಂಡ್ವಿ, ಬೇರೆದು ಹಾರಿ ಅದ್ರಲ್ಲಿ ಕೂತ್ಕೊಂಡು ಹೋಗೋದು. ಈಜಕ್ಕೆ ಬರಲ್ಲ, ಇನ್ನೊಂದು ಈಜದನ್ನು ಕಂಡು ಹಿಡಿದ್ವಿ, ಅದ್ರಲ್ಲಿ ಕೂತ್ಕೊಂಡು ಈಜ್ಕೊಂಡು ಹೋಗೋದು, ನಿನ್ಗಿಂತ ಫಾಸ್ಟಾಗಿ ಹೋಗ್ತೀವಿ ನೋಡು ಅಂತ. ಹಾಗಾಗಿ ಎಲ್ಲ ದೌರ್ಬಲ್ಯಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಹುಡುಕ್ತಾ ದೊಡ್ಡ ಸಂಶೋಧನೆಗಳಾದದ್ದು. ಹಾಗಾಗಿ ನಮ್ಮಲ್ಲಿ ಏನು ಆ ಬಡತನ, ಕಷ್ಟ, 35% ಗೌರ್ಮೆಂಟ್ ಸ್ಕೂಲು, ನಮ್ಮಪ್ಪ ಕುಡಿತಾನೆ, ನಮ್ಮವ್ವ ಓದಲ್ಲ, ನಮ್ಗೆ ಯಾರು ಪಾಠ ಹೇಳೋರಿಲ್ಲ, ಟ್ಯೂಷನ್ಗೆ ಸೇರ್ಸೋರಿಲ್ಲ, ಪಾಕೆಟ್ ಮನಿ ಇಲ್ಲ, ವೆಹಿಕಲ್ ಇಲ್ಲ, ನಡ್ಕೊಂಡು ಹೋಗ್ಬೇಕು, ಏನೇನು ಕಾರಣಗಳನ್ನು ದೌರ್ಬಲ್ಯಗಳು ಅಂತ ನಾವು ಅಂತೀವೋ, ನಿಜವಾಗಿ ಅವೇ ನಮ್ಮ ಶಕ್ತಿ, ಅವೇ ನಮ್ಮ ಸಾಮರ್ಥ್ಯ. ಅವಿರೋದ್ರಿಂದನೇ ಓದಲಿಕ್ಕೆ ಸಾಧ್ಯ ಆಗೋದು ಅಥವಾ ಏನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದನ್ನೇ ನಾವು ಕೋಲಾರದ ಉದಾಹರಣೆ ಇರಲಿ, ಬಿಹಾರದ ಉದಾಹರಣೆ ಇರಲಿ, ಅದನ್ನೇ ಹೇಳಲಿಕ್ಕೆ ಹೊರಟಂಥದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ನನ್ನ ಒಂದು ಕೃತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ. ಸಾಧ್ಯ ಇದ್ದರೆ ದಯವಿಟ್ಟು ಓದಿ.
ತಮ್ಮ ಅಭಿಪ್ರಾಯಗಳನ್ನು ನಮ್ಗೆ ತಿಳಿಸಿ. ನಾನು ಹವ್ಯಾಸಿ ಬರಹಗಾರನೂ ಅಲ್ಲ, ಬರಿಬೇಕು, ಮುಂದೆ ಬಹಳ ಬರಿಬೇಕು ಅಂತ ಆಸೆನೂ ಇಲ್ಲ. ಹೀಗೆ ನೆನಪಿಗೆ ಬಂದಂಥ ಅನುಭವಗಳನ್ನು ಇಟ್ಟುಕೊಂಡು ಒಂದಷ್ಟು ಎಲ್ಲದರಲ್ಲೂ ನನ್ನ ಒಂದು ದೃಷ್ಟಿಕೋನ ಅದರಲ್ಲಿ ಓನ್ಲಿ ಪಾಸಿಟಿವ್, ನೆಗೆಟಿವ್ ವಿಮರ್ಶೆ ಮಾಡಿ ಯಾರನ್ನೇ ಹರ್ಟ್ ಮಾಡಬೇಕು, ನಾನು ಕೆಲಸ ಮಾಡ್ಬೇಕಾದ್ರೆ ತೊಂದರೆ ಕೊಟ್ಟರು ಮೇಲಧಿಕಾರಿಗಳನ್ನು ವಿಮರ್ಶೆ ಮಾಡಬೇಕು, ಅದರ ಆಸೆ ನನಗಿಲ್ಲ. ಅವ್ರು ಇದ್ರು ಹೇಳಿದ್ರು, ಅವ್ರೇನು ಕಿರಿಕಿರಿ ಮಾಡಿದ್ರು, ಅದು ಅಲ್ಲಿಗೆ ಮುಗೀತು. ಅದರಿಂದ ನಾನು ಪಾಠ ಕಲ್ತಿದ್ದೇನೆ, ಅದರಿಂದನೂ ಪಾಠ ಕಲ್ತಿದ್ದೇನೆ. ಅವ್ರು ಕಿರಿಕಿರಿಯಿಂದ ಪಾಠ ಕಲ್ತಿದ್ದೇನೆ, ಬೈದವರಿಂದ ಪಾಠ ಕಲ್ತಿದ್ದೇನೆ. ಹಾಗಾಗಿ ಅದು ಯಾವ ನೆಗೆಟಿವ್ ವಿಷಯಗಳು ಇಲ್ಲದೆ ಓನ್ಲಿ ಪಾಸಿಟಿವ್ ಅಷ್ಟೇ ಯೋಚನೆ ಮಾಡಬೇಕು ಅಂತ ನನ್ನ ಕೃತಿಯಲ್ಲಿ ಗುರಿ ಇಟ್ಕೊಂಡು ಬರೆದಂಥದ್ದು. ಇಲ್ಲ ನೆಗೆಟಿವಲ್ಲೇ ಇಟ್ಕೊಂಡು ಬರ್ದಿದ್ರೆ ನಾನು ಇಲ್ಲಿ ಬಂದು ಮಾತಾಡೋದು ಭಾರಿ ಕಷ್ಟ ಇತ್ತು. ಸರ್ಕಾರದ ವ್ಯವಸ್ಥೆಯಲ್ಲಿದ್ದು ನನಗೆಲ್ಲ ಕೇಳ್ತಿದ್ರು, ಏನು ಈಗಲೇ ರಿಟೈರ್ಡ್ ಆಗ್ಬಿಟ್ರಾ ಅಂತ. ರಿಟೈರ್ಡ್ ಆದ್ಮೇಲೆ ಬರೆಯೋದನ್ನೆಲ್ಲ ಈಗಲೇ ಬರೆದ್ರೆ ಹೇಗೆ, ಈಗಲೇ ಬರೆದ್ರೆ ನೀವು ರಿಟೈರ್ಡ್ ಆಗೋದು ಹೆಂಗೆ ಮುಂದೆ ಅಂತ ಅದನ್ನು ಕೇಳಿದ್ರು. ಯಾಕೆ ಅಂದರೆ ವ್ಯವಸ್ಥೆನಲ್ಲಿ ನಮ್ಮಲ್ಲಿ ಬಹಳ ಸಮಸ್ಯೆಗಳಿರ್ತವೆ. ಅದರಲ್ಲೂ ನಮ್ಮ KAS IAS ಅಧಿಕಾರಿಗಳು, ತಹಸೀಲ್ದಾರ್ಗೆ ಗೊತ್ತಿರುತ್ತೆ ದಿವಸ ಎಷ್ಟು ನಮ್ಮನ್ನ ಒತ್ತಡ ಹೇರ್ತಾರೆ, ಒದ್ದಾಡಿಸ್ತಾರೆ, ಕಿರಿಕಿರಿ ಮಾಡ್ತಾರೆ. ನಾವು ಅವನ್ನೆಲ್ಲ ಬರೆಯಕ್ಕೆ ಹೋಗ್ಬಿಟ್ರೆ ಉಳಿಯೋದೇ ಕಷ್ಟ ಆಗ್ಬಿಡುತ್ತೆ. ಅಂಥ ಸಮಸ್ಯೆಗಳು ಭಾಳಷ್ಟು ನೋಡಿದ್ದೇವೆ. ಹಾಗೆಲ್ಲ ನಾನು ಹೇಳಿದೆ, ಆ ಯಾವ ಉದ್ದೇಶಗಳು ನನಗಿಲ್ಲ, ಅವೆಲ್ಲವನ್ನು ನಾನು ನೆನಪನ್ನು ಇಟ್ಕೊಳ್ಳಲ್ಲ, ಅದನ್ನು ಬಿಟ್ಬಿಡ್ತಾನೆ. ಪಾಸಿಟಿವ್ ಅಷ್ಟೇ ನನಗೆ ಬೇಕಾಗಿರೋದು. ನನ್ನ ವಿಚಾರದಲ್ಲಿ ಮಕ್ಕಳಿಗಷ್ಟೇ ಏನು ತಲುಪಿಸ್ಬೇಕು ಸಾಧ್ಯ ಇದೆಯೋ ಅದನ್ನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಮಾಡಿದ್ದಾನೆ. ಅಂಥ ಒಂದು ಕೃತಿಯಲ್ಲಿ ಇವತ್ತು ತಮ್ಮೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೂ ತಮ್ಮ ಜೀವನದ ಅನುಭವಗಳನ್ನು